ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. 3 ಗಂಟಿನ ನಂಟು. ನೀವು ಒಂದಲ್ಲ ಎರಡಲ್ಲ ಎಷ್ಟು ಸಲ ಕೇಳಿದ್ರೂ ನನ್ನ ಉತ್ತರ ಇದೆ, ನನಗೆ ಮದುವೆ ಇಷ್ಟ ಇಲ್ಲ. ನೀವಿನ್ನೂ ಒತ್ತಾಯ ಮಾಡಿದರೆ ನಾನು ಈಗಲೇ ವಾಪಸ್ ಹೋಗ್ತೀನಿ ಎಂದು ಜೋರಾಗಿ ಹೇಳಿದ ಚಂದನ್. ಚಂದು, ಅರ್ಥ ಮಾಡಿಕೊಳ್ಳೋ, ಇದು ನನ್ನ ಮರ್ಯಾದೆ ಪ್ರಶ್ನೆ, ನಾನು ಮಾತು ಕೊಟ್ಟಿದ್ದೀನಿ ಕಣೋ ಎಂದರು ಅಜ್ಜ ರಾಮರಾವ್. ನನ್ನ ಕೇಳಿ ಮಾತು ಕೊಟ್ಟಿದ್ದೀರಾ? ಇಲ್ಲ ಅಲ್ವಾ ಎಂದ ಚಂದನ್. ಮಗ, ಕೋಪ ಮಾಡ್ಕೋಬೇಡ, ಸಮಾಧಾನದಿಂದ ಯೋಚಿಸು. ಇಡೀ ಊರಲ್ಲಿ ನನ್ನಪ್ಪನ ಮಾತಿಗೆ ಒಂದು ಬೆಲೆ ಇದೆ, ನಿನ್ನಿಂದ ಅದು ಹಾಳಾಗೋದು ಬೇಡ ಕಣೋ ಎಂದರು ಅಪ್ಪ ರಘುಪತಿ. ಅಪ್ಪ, ಅಜ್ಜನಿಗೆ ವಯಸ್ಸಾಗಿದೆ, ಅರಳು ಮರಳು ಅಂದ್ರೆ ನಿಮಗೂ ಹಾಗೇನಾ? ಯಾಕೆ ಅರ್ಥ ಆಗ್ತಿಲ್ಲ ನಿಮಗೆ? ಅವಳು ಯಾರೋ, ಹೇಗಿದ್ದಾಳೋ, ಸ್ವಭಾವ ಏನೋ ಎಲ್ಲ ಸಾಯ್ಲಿ, ಕನಿಷ್ಠ ಪಕ್ಷ ಹೆಸರು ಗೊತ್ತಿಲ್ಲ. ಹಾಗಿರುವಾಗ ನಾಳೆನೇ ಮದುವೆ ಅಂದ್ರೆ ಹೇಗೆ ಅಪ್ಪ ಎಂದ ಚಂದನ್. ಚಂದು, ನಿಮ್ಮಜ್ಜ ನನ್ನ ಮದುವೆ ಆದ್ಮೇಲೆ ನೋಡಿದ್ದು, ಆದ್ರೂ ನಾವು ಚೆನ್ನಾಗಿಲ್ವಾ ಎಂದು ಕೇಳಿದರು ಅಜ್ಜಿ ಸರಸ್ವತಿ. ಸರೋ, ಅದಕ್ಕೆ ನಾನು ಬೇಡ ಅಂತಿರೋದು. ಈಗ ಅಜ್ಜ ನಿನ್ನ ನೋಡಿದ್ರೆ ನಿಜವಾಗ್ಲೂ ಮದುವೆ ಆಗ್ತಿರ್ಲಿಲ್ಲ. ನಿನ್ನಂಥ ಕರಿಮುಸುಡಿ ಯಾರಿಗಾದ್ರೂ ಮೆಚ್ಚುಗೆ ಹಾಕ್ತಾರಾ ಎಂದ ಚಂದನ್ ವ್ಯಂಗ್ಯವಾಗಿ. ಚಂದು, ತುಸು ಜೋರಾಗಿ ಕೂಗಿದರು ರಾಮರಾವ್. ನಿನಗೆ ಮದುವೆ ಆಗೋಕೆ ಇಷ್ಟ ಇಲ್ಲ ಅಲ್ವಾ, ಬಿಡು, ನನ್ನಿಂದ ಆಗಿರೋ ತಪ್ಪನ್ನ ನಾನೇ ಸರಿ ಮಾಡ್ಕೊಡ್ತೀನಿ. ಇನ್ನೊಮ್ಮೆ ನಿನ್ನ ಬಾಯಲ್ಲಿ ನನ್ನ ಹೆಂಡತಿ ಬಗ್ಗೆ ಈ ವ್ಯಂಗ್ಯ ಮರುಕಳಿಸಿದರೆ ಸರಿ ಇರಲ್ಲ ಎಂದು ರೇಗಿದರು ತುಸು ಹೇರಿದ ದನಿಯಲ್ಲೇ. ಎಷ್ಟೋ ವರ್ಷದ ಬಳಿಕ ಆ ಗುಡುಗಿನಂತಹ ದನಿ ಕೇಳಿದ್ದು ಆ ಮನೆಯಲ್ಲಿಯೇ. ಕೊಂಚ ಬೆದರಿದ ಚಂದನ್ ಅಜ್ಜನ ಮಾತು ಕೇಳಿ, ಅಪ್ಪಯ್ಯ, ಅವನಿಗೆ ನಾನು ಹೇಳ್ತೀನಿ ಎಂದು ತಂದೆಯ ಸಮಾಧಾನ ಮಾಡುವ ಯತ್ನ ಮಾಡಿದ್ದರು ರಘುಪತಿ. ರೀ, ಅವನೇನೋ ತಮಾಷೆ ಮಾಡಿದರೆ ನೀವ್ಯಾಕೆ ಇಷ್ಟೊಂದು ಕೋಪ ಮಾಡಿಕೊಳ್ತೀರಾ ಎಂದು ಪತಿಯನ್ನು ಸಮಾಧಾನ ಮಾಡತೊಡಗಿದರೋ ಸರಸ್ವತಿ. ನನ್ನ ಹೆಂಡತಿ ಯಾರಿಗೂ ತಮಾಷೆ ಆಗೋದು ನನಗಿಷ್ಟವಿಲ್ಲ ಸರಸು. ನಾನೇ ತಪ್ಪು ಮಾಡಿದೆ. ನನ್ನ ಮೊಮ್ಮಗ ನಾನು ಹೇಳಿದ್ದನ್ನ ಕೇಳ್ತಾನೆ ಅನ್ನೋ ಕುರುಡು ನಂಬಿಕೆಯಲ್ಲಿ ಊರಿನವರ ಮುಂದೆ ಮಾತು ಕೊಟ್ಟು ತಪ್ಪು ಮಾಡಿದೆ. ಇರ್ಲಿ, ಪರವಾಗಿಲ್ಲ, ಈ ತಪ್ಪನ್ನ ನಾನೇ ಸರಿ ಮಾಡ್ಕೊಡ್ತೀನಿ ಎಂದು ಅಲ್ಲಿಂದ ನಡೆಯುತ್ತಿದ್ದವರ ಮುಂದೆ ನಿಂತ ಚಂದನ್. ನನ್ನಜ್ಜ ಯಾವ ತಪ್ಪು ಮಾಡಲ್ಲ ಅಂತ ನಂಬಿರೋನು ನಾನು. ಹಾಗೆ ಈ ಮದುವೆಗೆ ನನ್ನ ಒಪ್ಪಿಗೆ ಜೊತೆಗೆ ಈ ಮದುವೆಗೆ ಹೊಂದಿಕೊಳ್ಳೋಕೆ ನನಗೆ ಸ್ವಲ್ಪ ಸಮಯ ಕೊಡಬೇಕು. ಹಾಗಾಗಿ ನನ್ನ ಸಾಂಸಾರಿಕ ವಿಷಯದಲ್ಲಿ ನೀವ್ಯಾರೂ ತಲೆಗೆ ಹಾಕಲ್ಲ ಅನ್ನೋದು ನನ್ನ ಅನಿಸಿಕೆ ಎಂದ ಚಂದನ್. ಅಜ್ಜ ಅಂದರೆ ಅತಿಯಾದ ಪ್ರೀತಿ ಚಂದನ್ಗೆ. ಯಾರ ಮುಂದೆ ಕೂಡ ಅವರು ತಲೆಗೆ ಬಾಗುವುದು ಇಷ್ಟವಿಲ್ಲ. ಹಾಗಾಗಿಯೇ ಇಷ್ಟವಿರದ ಮದುವೆಗೆ ಒಪ್ಪಿದ್ದಾನೆ. ಮಗ, ಹುಡುಗಿ ನೋಡು ಒಂದ್ಸಲ, ಕೈ ತೊಳೆದು ಮುಟ್ಟೋ ಹಾಗೆ ಇದ್ದಾಳೆ ಗೊತ್ತಾ, ದಂತದ ಗೊಂಬೆ ತರ ಎಂದರು ಸರಸ್ವತಿ ಮೊಮ್ಮಗ ಒಪ್ಪಿದ ಖುಷಿಗೆ. ಕೈ ತೊಳೆದು ಮುಟ್ಟೋ ಹಾಗಿದ್ದಾಳೋ ಇಲ್ಲ ಮುಟ್ಟಿ ಕೈ ತೊಳೆಯೋ ಹಾಗಿದ್ದಾಳೋ ಯಾರಿಗೊತ್ತು? ದಂತದ ಗೊಂಬೆ ಅಂತ ಹೇಳಿ ಬರೀ ದಂತ ಕಾಣೋ ಗೊಂಬೆ ಜೊತೆಗೆ ಮದುವೆ ಮಾಡಿಸದೇ ಇದ್ದರೆ ಸಾಕು ಎಂದವನಿಗೆ ಇನ್ನೂ ಕೋಪವೇ. ಒಂದ್ಸಲ ಹುಡುಗಿನ ಕರೆಸ್ತೀನಿ, ನೋಡು ಬೇಕಾದರೆ ಎಂದರು ರಾಮರಾವ್. ಮದುವೆ ಆಗೋಕ್ಕೆ ಒಪ್ಪಿದ್ದೀನಿ ತಾನೆ, ಇನ್ನೇನ್ ನೋಡೋದು, ನನಗೆ ಸುಸ್ತಾಗಿದೆ, ಮಲ್ಕೋಬೇಕು. ಸರ್ಸು, ಪುರ್ಸತ್ತಿದ್ರೆ ಸ್ವಲ್ಪ ಅನ್ನ ಕಲಸಿಕೊಂಡು ತಗೊಂಡ್ಬಾ ನನ್ನ ಕೋಣೆಗೆ ಎಂದು ಹೇಳಿ ಹೋದವ ಅಜ್ಜಿಯ ಕಣ್ಣಿಗೆ ಇನ್ನೂ ಪುಟ್ಟ ಮಗುವಿನಂತೆ ಕಂಡ. ನೋಡುತ್ತಿದ್ದಂತೆ ಮದುವೆಯೇ ಮುಗಿದು ಹೋಯಿತು. ಮುಖವನ್ನೇ ನೋಡದೆ 3 ಗಂಟು ಬಿಗಿದ ಮುಖ ಗಂಟು ಹಾಕಿಕೊಂಡೆ. ಎಲ್ಲಾ ಶಾಸ್ತ್ರದಲ್ಲೂ ಮುಖ ಊದಿಸಿಕೊಂಡೇ ಇದ್ದ ಚಂದನ್. ಇಡೀ ಊರಿನ ಮುಂದೆ ಅದೇಕೋ ಆ ಬೇಸರ ಹೆಚ್ಚು ಹೊತ್ತು ತೋರಿಸಲಾಗದೆ ಮುಖದಲ್ಲಿನ ಬಿಗಿತ ಸಡಿಲಿಸಿ ನಗು ತಂದುಕೊಂಡ. ಅದು ಅರುಂಧತಿ ನಕ್ಷತ್ರ ತೋರಿಸಲು ಹೊರಗಡೆ ಹೋದಾಗ ಪಕ್ಕದಲ್ಲಿ ನಿಂತ ಹೆಂಗಸೊಬ್ಬಳೋ, ರಾಮರಾವ್ ಮೊಮ್ಮಗನಿಗೆ ಮದುವೆ ಇಷ್ಟವಿಲ್ಲ ಅನಿಸುತ್ತೆ, ಹುಡುಗನ ಮುಖದಲ್ಲಿ ನಗುವೇ ಇಲ್ಲ ಎಂದು ಹೇಳಿದ್ದು ಕೇಳಿ ಮದುವೆ ಮುಗಿದ ಮೇಲೆ ಮನೆ ತುಂಬಿಸಿಕೊಂಡರೋ ಮಹಾಲಕ್ಷ್ಮಿನ. ಅದೇ ದಿನ ರಾತ್ರಿ ಮೊದಲನೇ ರಾತ್ರಿಗೆ ಮುಹೂರ್ತ ಇದ್ದಿದ್ದರಿಂದ ಅದಕ್ಕೂ ತಯಾರಿ ಮಾಡಿದರು. ಅಲಂಕಾರ ಆಗಿದ್ದ ಕೋಣೆಯಲ್ಲಿ ಚಂದನ್ ಕುಳಿತಿದ್ದರೆ ಅವನ ಕೋಪ ಹೇರುಗತಿಯಲ್ಲಿತ್ತು. ಮದುವೆಗೆ ಒತ್ತಾಯ ಅಜ್ಜ ಮಾಡಿದರೋ ಆ ಕೋಪ
ಮಡದಿ ಎನಿಸಿಕೊಂಡವಳ ಮೇಲೆ ತೋರಿಸಲು ತಯಾರಾಗಿದ್ದ. ಸರಸ್ವತಿಯವರು ಮೊಮ್ಮಗನ ಹೆಂಡತಿ ಯಶ್ಮಿತಾಳನ್ನ ಬಂಧುಗಳ ಸಹಾಯದಿಂದ ತಯಾರು ಮಾಡಿ ಮೊಮ್ಮಗನ ಕೋಣೆಯ ಹೊರಗೆ ಬಿಟ್ಟು ಒಂದಷ್ಟು ಬುದ್ಧಿ ಮಾತು ಹೇಳಿದರು. ಜೊತೆಗೆ ಮೊಮ್ಮಗ ಏನೇ ಅಂದರೂ ಸಹಿಸಿಕೊಂಡು ಬಾಳುವೆ ಮಾಡೋ, ಇದು ನಿನಗೆ ಸಿಕ್ಕಿರೋ ಪುಣ್ಯ ಎಂದರು. ಬಲಗಾಲಿಟ್ಟು ಕೋಣೆಯೊಳಗೆ ಬಂದವಳಿಗೆ ಬಾಗಿಲು ಹಾಕಿ ತಿರುಗಿದರೆ ಅದೇಕೋ ಹೆಜ್ಜೆ ಕಿತ್ತಿಡಲು ಭಯ. ಎದುರಿಗೆ ನಿಂತವನ ಮುಖ ನೋಡಿಯೇ ಹೇಳಬಹುದಿತ್ತು ಅವನ ಕೋಪ ಎಷ್ಟಿದೆ ಎಂದು. ಹಾಗೆ ನಿಂತವಳ ಬಳಿಗೆ ಬಂದ ಚಂದನ್ ಅವಳನ್ನ ಹಾಗೆ ಬಾಗಿಲಿಗೆ ಹೊತ್ತಿ ಹಿಡಿದು, ಏನೇ ಮಂಕುಬೂದಿ ಎರಚಿದ್ಯಾ ನನ್ನ ಅಜ್ಜನಿಗೆ? ನಿಂತ ಕಾಲಲ್ಲಿ ನಿನ್ನ ಜೊತೆಗೆ ಮದುವೆ ಮಾಡಿಸಿದರು? ಎಷ್ಟೊಂದು ಆಸೆ ಕನಸು ಕಟ್ಟಿಕೊಂಡಿದ್ದೆ ಗೊತ್ತಾ ನಾನು ನನ್ನ ಸಂಗಾತಿ ಬಗ್ಗೆ? ಆದರೆ ಎಲ್ಲ ಹಾಳಾಯ್ತು. ಛೇ, ನೋಡು, ಈ ಕೋಣೆಯಿಂದ ಹೊರಗಡೆ ಮಾತ್ರ ನಾವು ಗಂಡ ಹೆಂಡತಿ, ಇಲ್ಲಿ ನೀನ್ಯಾರೋ ನಾನ್ಯಾರೋ, ಹೋಗಿ ಅಲ್ಲಿ ಬಿದ್ಕೋ ಎಂದು ಕೈಲಿದ್ದ ಹಾಲು ತೆಗೆದುಕೊಂಡು ಅವಳನ್ನ ತಳ್ಳಿದ. ಹಾಲಲ್ಲಿ ಮಾಡಿದ ತಿಂಡಿ ಸಿಹಿ ಎಲ್ಲ ಇಷ್ಟ ಚಂದನ್ಗೆ. ಬಹುಶಃ ಅಷ್ಟೊಂದು ಹಾಲು ಕುಡಿದ ಕಾರಣವೇನೋ ಹಾಲಿನಂತಹ ಮೈಬಣ್ಣ ಅವನದು. ಈಗಾಗಲೇ ಸಾಕಷ್ಟು ನೋವು ತಿಂದವಳಿಗೆ ಚಂದನ್ನ ಈ ವರ್ತನೆಯೇನೂ ಬೇಸರ ನೀಡಲಿಲ್ಲ. ಅಲ್ಲೇ ಗೋಡೆಗೆ ಹೊರಗೆ ಮಲಗಿದಳು ಯಶ್ಮಿತಾ. ಬೆಳಗಿನ ಸೂರ್ಯ ಮೂಡುವ ಮೊದಲೇ ಎದ್ದ ಯಶ್ಮಿತಾ ದೇವರಿಗೆ ಕೈಮುಗಿದಳು. ಎಷ್ಟೇ ಕಷ್ಟ ಬಂದರೋ ಎಂದೂ ಕುಗ್ಗದೆ ಎಲ್ಲವನ್ನೂ ಎದುರಿಸಿಕೊಂಡು ಬಂದವಳಿಗೆ ದೇವರಲ್ಲಿ ಏನೋ ನಂಬಿಕೆ. ಎದ್ದವಳು ಗಂಡನ ಮುಖ ನೋಡಿ ಅವನ ಕಾಲು ಮುಟ್ಟಿ ಆಶೀರ್ವಾದ ತೆಗೆದುಕೊಂಡು ಬಚ್ಚಲಿಗೆ ಹೋಗಿ ಸ್ನಾನ ಮಾಡಿ ಬಂದಳು. ಹಿಂದಿನ ದಿನವೇ ಅವಳ ಬಟ್ಟೆ ಬರೆ ಚಂದನ್ ಕೋಣೆಯಲ್ಲಿ ಇರಿಸಿದ್ದರು ಚಂದನ್ ಅಜ್ಜಿ. ಹೊರಗಡೆ ಬಂದು ಕಸ ಹೊಡೆದು ನೀರು ಹಾಕಿ ರಂಗೋಲಿ ಬಿಡಿಸಿ ದೇವರಿಗೆ ಹೂ ಕೊಯ್ದು ದೇವರ ಮನೆ ಸ್ವಚ್ಛ ಮಾಡಿ ಅಡುಗೆ ಮನೆಗೆ ಹೋಗಿ ಎಲ್ಲರಿಗೂ ಕಾಫಿ ಮಾಡಿಟ್ಟು ತಿಂಡಿಗೆ ಹಣಿ ಮಾಡಿಕೊಂಡಳು. ಏನಿವಳು ಎಲ್ಲ ಇಷ್ಟು ಸರಾಗವಾಗಿ ಹೇಗೆ ಮಾಡ್ತಿದ್ದಾಳೆ ಅಂತ ಯೋಚಿಸ್ತಾ ಇದ್ದೀರಾ? ಅದನ್ನ ಮುಂದೆ ಹೇಳ್ತೀನಿ, ಆಯ್ತಾ? ಸಮಯ ಕಳೆದು ಒಬ್ಬೊಬ್ಬರೇ ಬಂದರು. ಅವರ ನಿತ್ಯಕರ್ಮ ಮುಗಿಸಿ ಎಲ್ಲರ ಅವಶ್ಯಕತೆ ಪೂರೈಸಿದವಳಿಗೆ, ಅಜ್ಜಿಯೇ ಹೋಗು, ನಿನ್ನ ಗಂಡನಿಗೆ ಕಾಫಿ ಕೊಟ್ಟು ಬಾ. ಅವನಿಗೆ ಗಟ್ಟಿ ಹಾಲಲ್ಲಿ ಕಾಫಿ ಮಾಡು, ಕೆನೆ ಇರ್ಲಿ, ಜೊತೆಗೆ ಸಿಹಿ ಕೂಡ ಜಾಸ್ತಿ ಎಂದು ಅವನಿಷ್ಟ ಹೇಳಿದರು. ಹೂ ಎಂದವಳು ಗಂಡನಿಗೆ ಅಜ್ಜಿ ಹೇಳಿದಂತೆ ಕಾಫಿ ಮಾಡಿಕೊಂಡು ಹೋದಳು. ಕೋಣೆಗೇನೋ ಬಂದಳು, ಆದರೆ ಗಂಡನ ಹೇಳಿಸುವ ಬಗ್ಗೆ ತಿಳಿಯದೆ ಹಾಗೆ ನಿಂತಳು. ಕೊಂಚ ನಿಧಾನವಾಗಿ ಎದ್ದ ಚಂದನ್ ಕಣ್ಣು ಬಿಟ್ಟು ನೋಡಿದರೆ ಎದುರಿಗೆ ಇದ್ದವಳ ಗುರುತು ಸಿಗದೆ, ಯಾರಮ್ಮ ನೀನು ಎಂದ. ಹಿಂದಿನ ದಿನ ಅಲಂಕಾರ ಮಾಡಿಕೊಂಡಾಗ ಮಾತ್ರ ನೋಡಿದ್ದ ಅವಳನ್ನ. ಅದು ತೀರಾ ಏನೂ ಗಮನಿಸಿರಲಿಲ್ಲ. ಹಾಗಾಗಿ ಅವಳು ತನ್ನ ಮಡದಿ ಎಂದು ತಿಳಿದಿರಲಿಲ್ಲ. ಕಾಫಿ ತಗೊಳ್ಳಿ ಎಂದು ಕಾಫಿ ಅವನ ಮುಂದೆ ಹಿಡಿದಳು. ಏನೂ ಹೇಳದೆ ಕಟ್ಕೊಂಡವಳನ್ನೇ ಯಾರು ನೀನು ಅಂದ್ರೆ ಅವಳಾದ್ರೂ ಏನು ಹೇಳ್ತಾಳೆ? ಕಾಫಿ ಒಂದು ಸಿಪ್ ಕುಡಿದು, ವಾವ್ ಸೂಪರ್, ಅಮ್ಮ ಮಾಡಿದ ಕಾಫಿ ಹಾಗೇ ಇದೆ, ಇನ್ಮುಂದೆ ದಿನ ನೀನೇ ಮಾಡಿಕೊಡು ಆಯ್ತಾ ಎಂದು ಕಾಫಿಯನ್ನು ಆಸ್ವಾದಿಸುತ್ತಾ ಕುಡಿದು ಮುಗಿಸಿದ. ಲೋಟ ತೆಗೆದುಕೊಳ್ಳಲು ಬಾಗಿದಾಗ ಕರುಳಲ್ಲಿದ್ದ ತಾಳಿ ನೇತಾಡಿದಾಗ ಅದನ್ನು ನೋಡಿದ ಚಂದನ್, ನೀನು ನಿನ್ನೆ ನಾನು ತಾಳಿ ಕಟ್ಟಿದ್ದು ನಿನಗೇನಾ ಎಂದ ಕೊಂಚ ಅನುಮಾನದಲ್ಲಿ. ಹೂ ಎಂದಳು ತುಸು ಮೆಲ್ಲಗೆ. ಪರವಾಗಿಲ್ಲ, ಅಜ್ಜ ಚೆನ್ನಾಗಿರೋದನ್ನೇ ಹಾರಿಸಿದ್ದಾನೆ. ಏನೆಸರು ಎಂದು ಕೇಳಿದ ಅವಳನ್ನ. ಕನಿಷ್ಠ ಹೆಸರು ಕೂಡ ತಿಳಿಯದೆ ಮದುವೆ ಮಾಡಿಕೊಂಡವ ಇವನೇ ಏನೋ. ಯಶ್ಮಿತಾ ಎಂದಳು ತುಸು ಮೆಲ್ಲಗೆ. ಏನು, ಅಸ್ಮಿತಾನಾ ಎಂದ ಸರಿಯಾಗಿ ಕೇಳದೆ. ಯಶ್ಮಿತಾ ಎಂದು ತುಸು ಜೋರಾಗಿ ಹೇಳಿದಳು. ಯಶ್ಮಿತಾ ಚಂದನ್. ಪರವಾಗಿಲ್ಲ, ಹೆಸರು ಮ್ಯಾಚ್ ಆಗುತ್ತೆ. ಹಳ್ಳಿ ಹುಡುಗಿ ಅಂದರೆ ಎಲ್ಲಿ ನಿಂಗಿ ಮಂಗಿ ಅಂತ ಇರುತ್ತೆ ಅಂದುಕೊಂಡು ಭಯಪಟ್ಟಿದ್ದೆ ಎಂದವ ಎದ್ದು ಮೈ ಮುರಿದು ಕನ್ನಡಿ ಮುಂದೆ ನಿಂತು ತನ್ನ ನೋಡಿಕೊಂಡವ ಬಾ ಇಲ್ಲಿ ಅಂತ ಕರೆದ. ಹೋಗಿ ಅವನ ಹತ್ತಿರ ನಿಂತವಳ ತೋಳು ಹಿಡಿದುಕೊಂಡು ತನ್ನೆಡೆಗೆ ಇಳಿದು ಮುಂದೆ ನಿಲ್ಲಿಸಿದ ಕನ್ನಡಿಗೆ ಎದುರಾಗಿ. ಪರವಾಗಿಲ್ಲ ಕಣೆ, ಕುಳ್ಳಿಯಾದರೋ ಜೋಡಿ ಚೆನ್ನಾಗಿದೆ ಎಂದವನ ಮೇಲೆ ಕೋಪ ಬಂತು ಹುಡುಗಿಗೆ. ಆದರೂ ತೋರಿಸುವಂತಿಲ್ಲ. ಹೌದು, ನೀನೇನು ಊಟ ಮಾಡಲ್ವಾ ಎಂದ. ಅವಳು ತುಸು ಸಣ್ಣಗೆ ಇರೋದು ನೋಡಿ. ಮಾಡ್ತೀನಿ ಎಂದವಳ ದನಿ
ಬಾವಿಯಾಳದಿಂದ ಬಂದಂತೆ ಇತ್ತು. ಹಿಂದಿನಿಂದ ಅವಳ ಕಿವಿ ಹತ್ತಿರ ಬಾಗಿದವನ ಬಿಸಿ ಉಸಿರು ಕೊರಳಿಗೆ ತಾಕಿದರೆ ಅವಳ ಪರಿಸ್ಥಿತಿ ಹೀಗಿರಬೇಡ. ಅವನಿಗೆ ಬಲವಂತದ ಮದುವೆ ಅಷ್ಟೇ. ಆದರೆ ಅವಳು ಅವನು ತನ್ನವನು ಎಂದು ತಿಳಿದಾಗಿನಿಂದ ಮನಸ್ಸಲ್ಲಿ ಗುಡಿಕಟ್ಟಿ ಆರಾಧಿಸುತ್ತಿದ್ದಾಳೆ. ಮಾತಾಡಿ, ಕಿವಿ ಕೇಳಲ್ವಾ? ಕೇಳುತ್ತೆ ಅನ್ಸುತ್ತೆ. ಆಗ ಅಷ್ಟು ದೂರ ನಿಂತು ಕೇಳಿದರೂ ಮಾತಾಡಿದ್ಯಾ ಎಂದ ಚಂದನ್ ಅವಳನ್ನ ತನ್ನತ್ತ ತಿರುಗಿಸಿಕೊಂಡ. ಮೈಯೆಲ್ಲ ನಡುಗುತ್ತಿದ್ದರೆ ಹಣೆಯಲ್ಲಿ ಬೆವರು, ತುಟಿ ಅದರುತ್ತಿತ್ತು. ಅವಳನ್ನ ಹಾಗೆ ನೋಡಿ ಯಾಕೆ ಏನಾಯ್ತು ಎಂದವನಿಗೆ ಅರಿವೇ ಇಲ್ಲ ತಾನೆಲ್ಲಿ ಕೈ ಇಟ್ಟಿದ್ದೀನಿ ಎಂದ. ಸರಿದ ಸೀರೆಯ ಬರೇ ನಡುವಿನ ಮೇಲಿನ ಅವನ ಹಿಡಿತಕ್ಕೆ ತನವೆಲ್ಲ ಕಂಪಿಸುತ್ತಿದೆ ಅವಳದು. ಹೇ, ನಿನಗೆ ಕೇಳಿದ್ದು, ಏನಾದ್ರೂ ಕಾಯಿಲೆ ಇದೆಯಾ ನಿನಗೆ? ಅದಕ್ಕೆ ಅಷ್ಟೊಂದು ಅವಸರ ಮಾಡಿ ಮದುವೆ ಮಾಡಿದ್ರಾ ನನಗೆ ಎಂದ ಚಂದನ್ ಮಾತಿನಲ್ಲಿ ಆತಂಕವಿತ್ತು. ಇಲ್ಲ ಎಂದವಳ ಮಾತಿನಲ್ಲಿ ತಡವರಿಕೆ. ಮತ್ಯಾಕೆ ಇಷ್ಟೊಂದು ನಡುಗುತ್ತಿದ್ದೀಯಾ ಎಂದ ಚಂದನ್. ನಿಮ್ಮ ಕೈ ತೆಗೀರಿ ಎಂದಳು ಮೆಲ್ಲಗೆ. ಕೈ ತೆಗೆಯೋದಾ? ನನ್ನ ಕೈ ಎಂದವನ ದೃಷ್ಟಿ ಹೋಗಿದ್ದು ಅವನ ಕೈ ಇದ್ದಲ್ಲಿಗೆ. ಹೋ, ಸೊಂಟ ಹಿಡಿದುಕೊಂಡಿದ್ದಕ್ಕೆ ಇಷ್ಟೊಂದು ನಡುಕಾನಾ? ಹಾಗಾದ್ರೆ ನಿನ್ನೆ ರಾತ್ರಿ ನಿಜವಾಗಿಯೂ ಫಸ್ಟ್ ನೈಟ್ ಆಗಿದ್ರೆ ನೀನ್ ನಡುಗಿ ನಡುಗಿ ಮಂಚ ಮುರಿದು ಹೋಗುತ್ತಿತ್ತೇನೋ ಅಲ್ವಾ ಎಂದ ಚಂದನ್. ಹುಡುಗಿಗೆ ಈಗ ಕೋಪ ಬಂದರೂ ಅಲ್ಲು ಕಚ್ಚಿ ನಾನು ಹೋಗ್ತೀನಿ ಎಂದು ಹೆಜ್ಜೆ ಮುಂದೆ ಇಟ್ಟಳು ಅಷ್ಟೇ. ಹೋಗುವಂತೆ ಹಿರೇ. ಅಲ್ಲ, ಈ 2 ಇಂಚು ಸೊಂಟ ಹಿಡಿದ್ರೆ ನಿನ್ನ 4.5 ಅಡಿ ದೇಹ ನಡುಗಿದ್ಯಾಕೆ ಎಂದ ಅವಳ ಕಣ್ಣಲ್ಲಿ ಕಣ್ಣಿಟ್ಟು. ಏನೂ ಹೇಳದೆ ಕಣ್ಣು ತಪ್ಪಿಸಿದಳು. ಹೇಳಲ್ವಾ? ಬೇಡ ಬಿಡು, ನಾನೇ ನೋಡ್ತೀನಿ ಎಂದವ ಅವಳ ಮುಂದೆ ಕುಳಿತು ಸೀರೆ ಸರಿಸಿದರೆ ಹುಡುಗಿ ಬೆದರಿ ಹಿಂದೆ ನಡೆದಳು. ಹೇ, ನಿಂತ್ಕಳೆ ಅಲ್ಲೇ. ಸೀಮೆಗಿಲ್ಲದ ಸೊಂಟ ಅಲ್ಲ ನಿಂದು. ನಾನೆಷ್ಟು ಸೊಂಟ ನೋಡಿಲ್ಲ ಎಂದು ಹೇಳಿದವನಿಗೆ ಮಾತಿನ ಮೇಲೆ ಪ್ರಜ್ಞೆ ಇಲ್ಲ. ನಂದು ಸೀಮೆಗಿಲ್ಲದ ಸೊಂಟಾನೆ, ನೀ ನೋಡೋ ಅವಶ್ಯಕತೆ ಕೂಡ ಇಲ್ಲ ಎಂದು ತುಸುರೇಗಿದಂತೆ ನುಡಿದು ಅಲ್ಲಿಂದ ನಡೆದಳು. ಅವನು ಕುಡಿದಿಟ್ಟ ಲೋಟ ತೆಗೆದುಕೊಂಡು. ಅಯ್ಯೋ, ಈಗ ಏನಾಯ್ತು ಅಂತ ಹೀಗೆ ಓಡಿ ಹೋದಳು? ಹಳ್ಳಿಗುಗ್ಗು ಅಲ್ವಾ, ಅದಕ್ಕೆ ಹೀಗೆ. ಎಲ್ಲ ನನ್ನ ಕರ್ಮ. ಬರೀ ಸೊಂಟ ಮುಟ್ಟಿದ್ರೇನೆ ಹೀಗಾಡಿದ್ರೆ ಉಳಿದಿದ್ದೆಲ್ಲ ಮಾಡಿದ್ರೆ ಯಪ್ಪ, ಯಾಕೋ ನನ್ನ ಸನ್ಯಾಸಿ ಮಾಡೋ ಪ್ಲಾನ್ ಮಾಡಿಕೊಂಡಿದ್ದಾಳೆ ಅನ್ಸುತ್ತೆ ಎಂದು ಯೋಚಿಸಿದವ ಟವಲ್ ತೆಗೆದುಕೊಂಡು ಸ್ನಾನಕ್ಕೆ ಹೋದ. ಎಷ್ಟೊಂದು ಸೊಂಟ ನೋಡಿಲ್ಲ ಅಂತಾರೆ, ಅದು ಕಟ್ಕೊಂಡಿರೋ ಹೆಂಡ್ತಿ ಮುಂದೆ. ಛೀ ದೇವರೇ, ರಾಮನಂತಹ ಗಂಡನ್ನ ಕೊಡು ಅಂದ್ರೆ ಕೃಷ್ಣ ಪರಮಾತ್ಮನ ಕೊಟ್ಟಿದ್ದಲ್ಲಪ್ಪ ಎಂದು ಗೊಣಗುತ್ತಲೇ ಅಡುಗೆ ಮನೆಗೆ ನಡೆದಳು. ಚಂದು ಏನ್ ಮಾಡ್ತಿದ್ದಾನೆ ಯಶ್ಮಿತಾ ಎಂದು ಕೇಳಿದರು ಸರಸ್ವತಿ. ಈಗ ಎದ್ದು ಕಾಫಿ ಕುಡಿದು ಸ್ನಾನಕ್ಕೆ ಹೋದರು ಅಮ್ಮಮ್ಮ ಎಂದಳು ಯಶ್ಮಿತಾ. ಸರಿ, ಈಗ ಅಕ್ಕಿ ರೊಟ್ಟಿ ಮಾಡೋ, ಜೊತೆಗೆ ಕಾಯಿ ಚಟ್ನಿನೂ ಮಾಡೋ, ಆಮೇಲೆ ಇಬ್ಬರೂ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಎಂದ ಅಮ್ಮಮ್ಮನ ಮಾತಿಗೆ ಸರಿ ಎಂದು ತಲೆ ಆಡಿಸಿದಳು ಯಶ್ಮಿತಾ. ಎಲ್ಲ ಒಟ್ಟಿಗೆ ತಿಂಡಿಗೆ ಎಂದು ಕುಳಿತಾಗ ತಿಂಡಿ ತೆಗೆದುಕೊಂಡು ಬಂದಳು ಯಶ್ಮಿತಾ. ಏನಪ್ಪ ಮೊಮ್ಮಗನೇ, ಹೇಗಿದೆ ಹೊಸ ಜೀವನ ಎಂದು ಕೇಳಿದರು ರಾಮಾರಾವ್. ಒಂದೇ ದಿನಕ್ಕೆ ಹೇಗಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಸರಿಯಾಗಿ ಸೊಂಟ ನೋಡೋಕ್ಕೆ ಬಿಟ್ಟಿಲ್ಲ ನಿಮ್ಮ ಮೊಮ್ಮಗಳು ಎಂದು ಮೆಲ್ಲುವಾಗಿ ಹೇಳಿದರು. ಪಕ್ಕದಲ್ಲಿ ಬಡಿಸುತ್ತಿದ್ದ ಯಶ್ಮಿತಾ ಕಿವಿಗೆ ಬಿತ್ತು. ಕೋಪದಲ್ಲಿ ಬೇಕೆಂದೇ ತುಸು ಜಾಸ್ತಿ ರೊಟ್ಟಿ ಹಾಕಿ ಅದರ ಮೇಲೆ ಬೆಣ್ಣೆ ಕುಕ್ಕಿ ಅಲ್ಲಿಂದ ನಡೆದಳು, ಎಲ್ಲರಿಗೂ ಬಡಿಸುವ ಸಲುವಾಗಿ. ಅಯ್ಯೋ, ನಿಧಾನವಾಗಿ ಹಾಕಮ್ಮ, ನನಗೇನು ಅಷ್ಟೊಂದು ಅವಸರದ ಕೆಲಸ ಇಲ್ಲ ಎಂದ ಚಂದನ್ ಮಡದಿಯ ಕಾಡಿಸುವ ಕೆಲಸಕ್ಕೆ ಇಳಿದ. ಕೆಲಸ ಇದೆ ಮಗ, ನಿನ್ನೆ ಮದುವೆ ಆಗಿದೆ ಅಲ್ವಾ, ಇವತ್ತು ದೇವಸ್ಥಾನಕ್ಕೆ ಹೋಗಿ ಬಾರಪ್ಪ, ನಮ್ಮನೆ ಸಂಪ್ರದಾಯ ಅದು ಎಂದು ತುಸು ಅಂಜಿಕೆಯಲ್ಲಿಯೇ ಹೇಳಿದರು ಸರಸ್ವತಿ ಅಜ್ಜಿ. ಅಷ್ಟೇ ತಾನೇ ಸರಸು, ಹೋಗಿ ಬಂದರೆ ಆಯ್ತು ಬಿಡು. ಸರಿ, ನನಗೆ ಈಗ ಬೆಳಗ್ಗೆ ಕೊಟ್ಟ ಹಾಗಿದ್ದೆ ಇನ್ನೊಂದು ಕಾಫಿ ಕೊಡೋಕೆ ಹೇಳು ಎಂದ ಮಡದಿಯ ಕಿರುಗಣ್ಣಲ್ಲಿ ನೋಡಿ. ಅಜ್ಜಿ, ಕಾಫಿ ಜಾಸ್ತಿ ಕುಡಿಯೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಂದಳು ಯಶ್ಮಿತಾ ಚಂದನ್ ಮಾತು ಕೇಳಿ. ಹಾಗಾದರೆ ಈಗ ನಾನೇನು ಕುಡಿಬೇಕು ಆರೋಗ್ಯವಾಗಿ ಇರಬೇಕು ಅಂದರೆ ಎಂದು ಕೇಳಿದ ಮಡದಿಯನ್ನೇ ನೋಡುತ್ತಾ. ಅಡುಗೆ ಮನೆಗೆ ಹೋಗಿ ಹಸುವಿನ ಹಾಲನ್ನು ಚೆನ್ನಾಗಿ ಕಾಯಿಸಿ ಕೊಂಚ ಕೆಂಪು ಕಲ್ಲು ಸಕ್ಕರೆ ಹಾಕಿ ತಂದು ಗಂಡನ ಮುಂದೆ ಇಟ್ಟಳು. ಹಾಲು ಎಂದರೆ ಮೊದಲೇ ಪ್ರಾಣ. ಮರು ಮಾತಾಡದೆ ಕುಡಿದು
ಲೋಟ ಕೆಳಗಿಟ್ಟವ. ಅಜ್ಜ, ಕರುಗೂ ಹಾಲು ಕೊಡುವಾಗ ಕಾಯಿಸಿ ಕಲ್ಲು ಸಕ್ಕರೆ ಹಾಕಿಕೊಟ್ಟರೆ ಅದು ಆರೋಗ್ಯವಾಗಿ ಇರುತ್ತೇನೋ ಅಲ್ವಾ ಎಂದ ಮಡದಿಯ ನೋಡಿ. ನಾಳೆಯಿಂದ ಅದನ್ನೇ ಮಾಡುವಂತೆ. ಈಗ ಹೋಗಿ ದೇವಸ್ಥಾನಕ್ಕೆ ಹೋಗೋಕೆ ತಯಾರಾಗಿ ಬಾ ಎಂದರು ರಾಮಾರಾವ್. ದಂಪತಿಗಳು ಮದುವೆ ಆದ ಮೇಲೆ ಮೊದಲನೇ ಸಲ ದೇವಸ್ಥಾನಕ್ಕೆ ಒಟ್ಟಿಗೆ ಹೊರಟರು. ಕಾರಿನಲ್ಲಿ ಕುಳಿತು ನಿಮಿಷ ಕಳೆದರೂ ಮೌನವಾಗಿದ್ದಳು ಯಶ್ಮಿತಾ. ಅದೇಕೋ ಅವಳ ಮೌನ ಸಹಿಸಲಾಗದೆ, ತಿಂಡಿ ತುಂಬ ಚೆನ್ನಾಗಿತ್ತು, ನೀನೇ ಮಾಡಿದ್ದ ಎಂದು ಕೇಳಿದ. ಹ್ಞೂ ಅಷ್ಟೇ ಯಶ್ಮಿತಾ ಉತ್ತರ. ಅದೇಕೋ ಇನ್ನೂ ಗಂಡನ ಮೇಲಿನ ಮುನಿಸು ಹೋಗಿಲ್ಲ. ಸಾರಿ, ನಿನ್ನೆ ರಾತ್ರಿ ಸ್ವಲ್ಪ ಜಾಸ್ತಿನೇ ರೂಢಾಗಿ ಮಾತಾಡಿದೆ ಎಂದ ಚಂದನ್. ಮನಸ್ಸಲ್ಲಿ ಯಾವುದನ್ನು ಮುಚ್ಚಿಡಲು ಬಾರದು ಅವನಿಗೆ. ಪರವಾಗಿಲ್ಲ ಎಂದಳು ಯಶ್ಮಿತಾ. ನಿಂದು ಇದೇ ಊರಾ ಎಂದ ಚಂದನ್. ಈ ನೆಪದಲ್ಲಿ ಆದರೂ ಅವಳು ಮಾತಾಡಲಿ ಎಂದು ಕೇಳಿದ ಅಷ್ಟೇ. ಹ್ಞೂ ಎಂದವಳ ನೋಟ ಕಿಟಕಿಯಿಂದ ಆಚೆಗೆ ಇತ್ತು. ಒಮ್ಮೆಲೆ ಬ್ರೇಕ್ ಹಾಕಿ ಕಾರ್ ನಿಲ್ಲಿಸಿದ ಚಂದನ್. ಏನಾಯ್ತು ಎಂದಳು ಯಶ್ಮಿತಾ. ಅದನ್ನು ನೀನು ಹೇಳಬೇಕು, ನನ್ನ ಕೇಳಿದರೆ. ಯಾಕೆ, ನಾನು ಕೇಳಿದ್ದಕ್ಕೆ ಒಂದೇ ಪದದಲ್ಲಿ ಉತ್ತರ ಕೊಡುತ್ತಿದ್ದೀಯಾ? ನಿನ್ನೆ ರಫ್ ಆಗಿ ನಡ್ಕೊಂಡಿದ್ದಕ್ಕೆ ಸಾರಿ ಕೇಳಿದ್ದೆ ಅಲ್ವಾ ಎಂದ ಚಂದನ್. ಏನಾಗಿಲ್ಲ, ನಡೀರಿ, ಹೋಗುವ ಪೂಜೆಗೆ ತಡವಾಗುತ್ತೆ ಎಂದಳು ಯಶ್ಮಿತಾ. ತಡವಾಗಲಿ ಪರವಾಗಿಲ್ಲ, ಏನಾಯ್ತು ಅಂತ ಗೊತ್ತಾಗೋ ತನಕ ಕಾರ್ ಸ್ಟಾರ್ಟ್ ಆಗಲ್ಲ ಎಂದವನಿಗೆ ಹಠವೇ. ಬೆಳಗ್ಗೆ ನೀವು ಮಾತಾಡಿದ್ದು ಕೇಳಿ ಬೇಸರ ಆಯಿತು ಅಷ್ಟೇ, ಅದಕ್ಕೆ ಮಾತಾಡಿಲ್ಲ ಅಷ್ಟೇ ಎಂದಳು ಯಶ್ಮಿತಾ. ಬೆಳಗ್ಗೆ ಮಾತಾಡಿದ್ದು ಬೇಸರ ಆಯ್ತಾ? ಅಂಥದ್ದೇನು ಮಾತಾಡಿದೆ? ಬೆಳಗಿನಿಂದ ತಾನು ಅವಳ ಜೊತೆಗೆ ಆಡಿದ ಮಾತು ನೆನಪಿಸಿಕೊಂಡವ. ಕಾಫಿ ದಿನ ಕೊಡಿ ಅಂದಿದ್ದು ಬೇಸರ ಆಯ್ತಾ ಎಂದು ಕೇಳಿದ. ಅದಲ್ಲ, ಆಮೇಲೆ ಹೇಳಿದ್ದು ಎಂದಳು ಯಶ್ಮಿತಾ. ಮತ್ತೆ ಹೋ, ನಿನಗ ನಾನು ತಾಳಿ ಕಟ್ಟಿದ್ದು ಅಂತ ಕೇಳಿದ್ದ ಎಂದ ಚಂದನ್. ಅದಲ್ಲ, ಆಮೇಲೆ ಹೇಳಿದ್ದು ಎಂದಳು ಯಶ್ಮಿತಾ. ಅಯ್ಯೋ, ಕೊಟ್ರೆ ಮೂತಿ ವಾರೆ ಆಗಬೇಕು. ಆಮೇಲೆ ಹೇಳಿದ್ದು ಅನ್ನೋದಕ್ಕಿಂತ ಯಾವುದು ಅಂತ ನೇರವಾಗಿ ಹೇಳೋಕ್ಕೆ ಆಗಲ್ವಾ ಎಂದು ಗದರಿದ ಚಂದನ್. ಅದೇ, ಸೀಮೆಗಿಲ್ಲದ ಸೊಂಟ ಅಲ್ಲ ನಿಂದು, ಎಷ್ಟು ಸೊಂಟ ನೋಡಿಲ್ಲ ನಾನು ಅಂದ್ರಲ್ವಾ, ಅದು ಎಂದಳು ಯಶ್ಮಿತಾ ಕೊಂಚ ಮುಜುಗರದಲ್ಲಿ. ಅಯ್ಯೋ, ಇದರಲ್ಲಿ ಬೇಸರ ಆಗಿದ್ಯಾಕೆ? ನಿನ್ನ ಸೊಂಟಕ್ಕೆ ಸೀಮೆಗಿಲ್ಲದ ಸೊಂಟ ಅಂದಿದ್ದಕ್ಕ ಎಂದ ಚಂದನ್. ಅಲ್ಲ, ಎಷ್ಟು ಸೊಂಟ ನೋಡಿಲ್ಲ ಅಂತ ಹೇಳಿದ್ದಕ್ಕೆ ಎಂದಳು ಮೂತಿ ಉಬ್ಬಿಸಿ. ಅಯ್ಯೋ, ಇದರಲ್ಲಿ ಬೇಸರ ಪಡೋ ಅಂಥದ್ದು ಏನಿದೆ? ನಾನು ಓದಿದ್ದು ವಿದೇಶದಲ್ಲಿ, ಅಲ್ಲಿ ಹೆಚ್ಚು ಕಮ್ಮಿ ಎಲ್ಲ ಸೊಂಟ ಕಾಣೋ ಹಾಗೆ ಬಟ್ಟೆ ಹಾಕಿದ್ರು, ಅದನ್ನೇ ಹೇಳಿದ್ದು. ವೇಟ್, ನಿನಗೆ ಜಲಸಿ ಆಯ್ತಾ ಆ ಮಾತಿಗೆ ಎಂದ ಚಂದನ್. ನೀವ್ಯಾಕೆ ಅವರ ಸೊಂಟ ನೋಡಿದ್ದು ಎಂದಳು ಚಂದನ್ ಮುಖ ನೋಡಿ. ಯಪ್ಪ, ಏನೇ ನೀನು ಇನ್ನೂ ಅದನ್ನೇ ಹೇಳಿತಿದ್ಯಾ? ನೀನು ಸೊಂಟ ತೋರಿಸಲ್ಲ ಅಂತೀಯ, ಬೇರೆ ನೋಡಿದರೆ ಏನು ತಪ್ಪು? ಅಷ್ಟಕ್ಕೂ ನಾನೇನು ಅವರ ಸೊಂಟ ಹುಡ್ಕೊಂಡು ಹೋಗಿಲ್ಲ, ಕಣ್ಣಿಗೆ ಬಿಟ್ಟು ನೋಡಿದೆ ಅಷ್ಟೇ. ಆದರೂ ನಿಂಗೊತ್ತಾ, ಮೊದಲನೇ ಸಲ ಮುಟ್ಟಿದ್ದು ಮಾತ್ರ ನಿನ್ನ ಸೊಂಟ. ಆದರೆ ಸರಿಯಾಗಿ ನೋಡೋಕೆ ಆಗಿಲ್ಲ, ಅದೇ ಬೇಸರ ಎಂದ ಚಂದನ್ ಮಾತಿಗೆ ಯಶ್ಮಿತಾಗೆ ತಲೆ ಚಚ್ಚಿಕೋಬೇಕು ಅನಿಸಿದ್ದು ಸುಳ್ಳಲ್ಲ. ದೇವಸ್ಥಾನಕ್ಕೆ ಹೋಗೋಣ, ತಡ ಆಗ್ತಿದೆ ಎಂದಳ ಅವನ ಮಾತು ಮರೆಸುವ ಸಲುವಾಗಿ. 10 ನಿಮಿಷದಲ್ಲಿ ದೇವಸ್ಥಾನ ತಲುಪಿದವರು ಹಣ್ಣು ಕಾಯಿ ಕೊಟ್ಟು ಪ್ರದಕ್ಷಿಣೆ ಬಂದು ಪ್ರಸಾದ ತೆಗೆದುಕೊಂಡು ಕೈ ಮುಗಿದು ಕಣ್ಣು ಮುಚ್ಚಿದಳು ಯಶ್ಮಿತಾ. ಏನೇ ಕಷ್ಟ ಬಂದರೂ ಎದುರಿಸಿ ನಿಲ್ಲುವ ಶಕ್ತಿ ಕೊಡು ಅಂತ ಬೇಡಿಕೊಂಡಳು ದೇವರಲ್ಲಿ. ಪ್ರಶಾಂತವಾಗಿದ್ದ ಸ್ಥಳದಲ್ಲಿ ಕೊಂಚ ಕುಳಿತುಕೊಳ್ಳುವ ಸಲುವಾಗಿ ಅಲ್ಲೇ ಕುಳಿತಳು ಯಶ್ಮಿತಾ. ಅವಳ ಪಕ್ಕದಲ್ಲಿ ಕುಳಿತ ಚಂದನ್ ಅವಳ ಕೈಲಿದ್ದ ಹಣ್ಣು ಕಾಯಿ ಬುಟ್ಟಿಯಲ್ಲಿದ್ದ ಬಾಳೆಹಣ್ಣು ತೆಗೆದುಕೊಂಡು ತಿನ್ನೋಕೆ ಶುರು ಮಾಡಿದ. ಯಶ್ಮಿತಾ, ಏನು ಓದಿದ್ಯಾ ನೀನು ಎಂದ. ಚಂದನ್ಗೆ ಅದೇಕೋ ಅವಳ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲ ಮೂಡಿತ್ತು. ಯಾಕೆ, ನಿಮ್ಮ ಓದಿಗೆ ಮ್ಯಾಚ್ ಆಗುತ್ತಾ ಇಲ್ವಾ ತಿಳಿದುಕೊಳ್ಳೋಕ ಎಂದಳು ಯಶ್ಮಿತಾ. ಬೆಳಗ್ಗೆ ಹೆಸರು ಕೇಳಿದಾಗ ಅವನೇ ಹೇಳಿದ್ದ ಮಾತನ್ನು ಅವನಿಗೆ ತಿರುಗಿಸಿದಳು. ಏನು, ಕಿಂಡಲ್ಲ? ನಿನಗೆ ನನ್ನ ಜೊತೆಗೆ ಮದುವೆ ಅಂತ ಯಾವಾಗ ಗೊತ್ತಾಗಿದ್ದು ಎಂದ ಚಂದನ್. 6 ತಿಂಗಳ ಹಿಂದೆ ಎಂದಳು ಯಶ್ಮಿತಾ. ನನ್ನ ನೋಡಿದ್ಯಾ ನೀನು ಎಂದು ಕೇಳಿದ್ದ ಚಂದನ್ ಅವಳ ಕಣ್ಣಲ್ಲಿ ಕಣ್ಣಿಟ್ಟು. ನೋಡಿದ್ದೆ ಫೋಟೋದಲ್ಲಿ ಎಂದಳು ಯಶ್ಮಿತಾ.
ನನ್ನ ಬಗ್ಗೆ ಗೊತ್ತಿದ್ಯಾ ಎಂದ. ಹಾಂ, ಸ್ವಲ್ಪ ಸ್ವಲ್ಪ ಗೊತ್ತು. ಅಜ್ಜ ಅಜ್ಜಿ ಹೇಳಿದ್ದಾರೆ ಎಂದಳು. ವಿದೇಶದಿಂದ ನಾನು ಬಂದಿದ್ದೆ ಮೊನ್ನೆ. ಬಂದ ಕೂಡಲೇ ನಾಳಿದ್ದು ನಿನ್ನ ಮದುವೆ ಅಂತ ಮನೆಯಲ್ಲಿ ಹೇಳಿದರೆ ನನ್ನ ಮನಸ್ಥಿತಿ ಹೇಗಿರಬೇಡ? ಮದುವೆ ಬೇಡ ಅಂತ ಹಠ ಮಾಡಿದರೆ, ಅಜ್ಜನ ಮರ್ಯಾದೆ ಹೋಗುತ್ತೆ ಅಂತ ಅಪ್ಪ ಹೇಳಿದರೆ, ಊರಿನವರ ಮುಂದೆ ಕ್ಷಮೆ ಕೇಳ್ತೀನಿ ಅಂತ ಅಜ್ಜ ಹೊರಟರು. ಅದಕ್ಕೆ ಮದುವೆಗೆ ಒಪ್ಪಿದೆ. ಕನಿಷ್ಠ ನಿನ್ನ ಹೆಸರು ತಿಳಿದುಕೊಳ್ಳುವ ಆಸಕ್ತಿ ಇರಲಿಲ್ಲ ಆಗ ಎಂದ ಚಂದನ್. ಈಗ ಆಸಕ್ತಿ ಇದೆಯಾ ಎಂದು ಕೇಳಿದಳು ಯಶ್ಮಿತಾ. ಇರೋದಕ್ಕೆ ಕೇಳಿದ್ದು. ನನಗೆ ಮನಸ್ಸಲ್ಲಿ ಒಂದು, ಬಾಯಲ್ಲಿ ಒಂದು ಅಭ್ಯಾಸ ಇಲ್ಲ. ಅಜ್ಜ ಮದುವೆ ಆಗು ಹುಡುಗಿ ನೋಡಿದ್ದೀನಿ. ನಾಳಿದ್ದು ಮದುವೆ ಅಂದಾಗ ಹಳ್ಳಿ ಹುಡುಗಿ ನೋಡೋಕೆ ಚೆನ್ನಾಗಿರಲ್ಲ, ಓದಿರಲ್ಲ ಅನ್ನೋ ಭಾವನೆ ನನ್ನಲ್ಲಿತ್ತು. ಆದರೆ ನಿನ್ನ ನೋಡಿದ ಮೇಲೆ ಅದು ಬದಲಾಯಿತು. ಅದಕ್ಕೆ ತಿಳಿದುಕೊಳ್ಳುವ ಆಸಕ್ತಿ ಅಷ್ಟೇ. ಇಷ್ಟ ಇದ್ರೆ ಹೇಳು ಎಂದ ಚಂದನ್ ಗಂಭೀರವಾಗಿ. ಹಾಗಾದರೆ ನಾನು ಚೆನ್ನಾಗಿಲ್ಲ ಅಂದರೆ ಏನು ಮಾಡ್ತಿದ್ರಿ ಎಂದಳು ಯಶ್ಮಿತಾ ಕೊಂಚ ಅಸಮಾಧಾನದಿಂದ. ಇವತ್ತು ದೇವಸ್ಥಾನಕ್ಕೆ ಬರ್ತಾನೆ ಇರಲಿಲ್ಲ ಅಷ್ಟೇ ಎಂದ ಚಂದನ್ ಆರಾಮಾಗಿ. ಅಂದರೆ ನಿಮಗೆ ಬಾಹ್ಯ ಸೌಂದರ್ಯನೇ ಮುಖ್ಯನಾ ಎಂದ ಯಶ್ಮಿತಾಗೆ ಚಂದನ್ ಮೇಲೆ ತುಸು ಕೋಪ ಬಂತು. ನಿನಗೆ ಯಾವ ಹೂ ಅಂದರೆ ತುಂಬ ಇಷ್ಟ ಎಂದ ಚಂದನ್. ಯಾಕೆ ಎಂದಳು ಯಶ್ಮಿತಾ. ಹೇಳಮ್ಮ ಬೇಕು ಎಂದ ಚಂದನ್. ಮಲ್ಲಿಗೆ ಅಂದರೆ ತುಂಬ ಇಷ್ಟ ಎಂದಳು. ಅದೇ ಯಾಕೆ? ಪಾಪಸ್ಕಳಿ ಯಾಕೆ ಇಷ್ಟ ಆಗಲ್ಲ ಎಂದು ಕೇಳಿದ ಚಂದನ್. ಅದು ಮುಳ್ಳು, ಅದೇಗೆ ಇಷ್ಟ ಆಗುತ್ತೆ ಎಂದಳು ಯಶ್ಮಿತಾ. 2 ದಿನಕ್ಕೆ ಬಾಡುವ ಹೂನೆ ಹೇಗಿದೆ ಅಂತ ನೋಡಿ ತಿಳ್ಕೊಂಡು ಇಷ್ಟಪಡ್ತೀಯ ನೀನು. ಅಂಥದ್ರಲ್ಲಿ ಜೀವನ ಪೂರ್ತಿ ಜೊತೆಗೆ ಇರಬೇಕಾದ ಸಂಗಾತಿ ಬಗ್ಗೆ ನೋಡಿ ತಿಳಿದುಕೊಳ್ಳುವುದರಲ್ಲಿ ಏನು ತಪ್ಪಿದೆ? ಒಂದು ದಿನ ಅನುಸರಿಸಿ ಬದುಕೋಕೆ ಹೇಗಿದ್ದರೂ ನಡೆಯುತ್ತೆ. ಆದರೆ ಜೀವನ ಪೂರ್ತಿ ಇಂದಾಗ ಒಂದಷ್ಟು ಕಲ್ಪನೆ ಬರುತ್ತೆ. ಬಸ್ನಲ್ಲಿ ಹೋಗುವಾಗ ಯಾವ ಸೀಟಾದರೂ ನಡೆಯುತ್ತೆ. ಅದೇ ಸ್ವಂತ ಕಾರಂದರೆ ಫ್ರಂಟ್ ಸೀಟ್ ಬೇಕು ಅನಿಸುತ್ತೆ ಎಂದ ಚಂದನ್ ಯಶ್ಮಿತಾ ಮುಖ ನೋಡುತ್ತಲೇ. ಅದೇಕೋ ಗಂಡನ ಮಾತಿಗೆ ಪ್ರತ್ಯುತ್ತರ ನೀಡಲಾಗಲಿಲ್ಲ. ಅವಳಿಗೆ ಅವನ ಮಾತಿನಲ್ಲಿ ಕೂಡ ಸತ್ಯವಿತ್ತಲ್ಲ. ನನ್ನ ಹೆಸರು ಯಶ್ಮಿತಾ. ಅಮ್ಮ ನಾನು 10ನೇ ತರಗತಿಯಲ್ಲಿ ಓದುವಾಗ ತೀರ್ಕೊಂಡ್ರು. ಆಮೇಲೆ ಅಪ್ಪನೇ ನನ್ನ ನೋಡಿಕೊಂಡರು. ಕುಡಿಯುವ ಒಂದು ಅಭ್ಯಾಸ ಬಿಟ್ಟರೆ ನಮ್ಮಪ್ಪ ಅಪರಂಜಿ. ನಾನು MSc ಮಾಡಿದ್ದೀನಿ. ಓದು ಮುಗಿಸಿಕೊಂಡು ಹಳ್ಳಿಗೆ ಬಂದಾಗ ಅಪ್ಪ ಸಾಯುವ ಹಂತದಲ್ಲಿದ್ದರು. ಒಂಟಿಯಾಗಿದ್ದವರು ಕುಡಿತದ ಚಟಕ್ಕೆ ಬಲಿಯಾಗಿ ಆರೋಗ್ಯ ಕಡೆಗಣಿಸಿ ತೀರಾ ಹದಗೆಟ್ಟ ಪರಿಸ್ಥಿತಿಯಲ್ಲಿದ್ರು. ಜೊತೆಗೆ ನನ್ನ ಓದಿನ ಸಲುವಾಗಿ ಪಟೇಲರ ಬಳಿ ಸಿಕ್ಕಾಪಟ್ಟೆ ಸಾಲ ಮಾಡಿದ್ದರು. ಓದಿನಲ್ಲಿ ಮುಳುಗಿ ಭವಿಷ್ಯದ ಬಗ್ಗೆ ಯೋಚಿಸಿದ ನಾನು ಎಲ್ಲೋ ಒಂದು ಕಡೆಗೆ ತಂದೆ ಬಗ್ಗೆ ನಿರ್ಲಕ್ಷ್ಯ ಮಾಡಿದೆ. ಆಸ್ಪತ್ರೆ ಸೇರಿಸಿದರೂ ಅಪ್ಪ ಉಳಿಯಲಿಲ್ಲ. ಅಪ್ಪನ ಸಾವು ಒಂದು ಆಘಾತ ನೀಡಿತು ನನಗೆ. ಅದರ ಜೊತೆಗೆ ಆ ಸಾವಿನ ಮನೆಯಲ್ಲಿ ಇನ್ನೊಂದು ಆಘಾತ ನೀಡಿದ್ದು ಪಟೇಲರು. ಅಪ್ಪ ಮಾಡಿದ್ದ ಸಾಲ ತೀರಿಸೋಕೆ ನಾನು ಅವರನ್ನ ಮದುವೆ ಮಾಡ್ಕೋಬೇಕು ಎಂದರು. 40 ವರ್ಷದ ವ್ಯಕ್ತಿ ಜೊತೆ ಹೇಗೆ ಮದುವೆ ಆಗುತ್ತೆ? ಆಗಲ್ಲ ಎಂದಾಗ, ಈಗಲೇ ಸಾಲದ ಮೊತ್ತ ಬಡ್ಡಿ ಸೇರಿ 15 ಲಕ್ಷ ಆಗಿದೆ, ಕೊಡು ಎಂದರು. ಒಂಟಿ ಹೆಣ್ಣು, ಕೆಲಸ ಇಲ್ಲ, ನನ್ನವರು ಅಂತ ಯಾರೂ ಇಲ್ಲ. ಹಾಗಿರುವಾಗ ಅಷ್ಟೊಂದು ದೊಡ್ಡ ಮೊತ್ತ ನನ್ನಿಂದ ಹೊಂದಿಸೋಕೆ ಆಗದೇ ಇದ್ದಾಗ ಮದುವೆ ಆಗ್ತೀನಿ ಎಂದೆ. ಒಲ್ಲದ ಮನಸ್ಸಿನಲ್ಲಿ ಮದುವೆಗೆ ತಯಾರಾದೆ. ಮದುವೆ ದಿನ ಹಸೆಮಣೆ ಮೇಲೆ ಕುಳಿತ ನನಗೆ ಬೆಂಕಿ ಮೇಲೆ ಕುಳಿತ ಅನುಭವ. ಅದೇ ಸಮಯದಲ್ಲಿ ವಿಷಯ ತಿಳಿದು ಬಂದಿದ್ದು ರಾಮರಾವ್ ಅಜ್ಜ. ಪಟೇಲನ ಸಾಲದ ಅಷ್ಟೂ ಹಣ ತೀರಿಸಿ ಮದುವೆ ನಿಲ್ಲಿಸಿದರು. ಹಸೆಮಣೆ ಮೇಲೆ ಕುಳಿತ ಹುಡುಗಿ ಮದುವೆ ನಿಂತರೆ ಮುಂದೆ ಅವಳ ಜೀವನ ಹೇಗೆ ಎಂದು ಊರಿನವರು ಪ್ರಶ್ನೆ ಮಾಡಿದಾಗ ನನ್ನ ಅವರ ಮನೆಗೆ ಸೊಸೆ ಮಾಡಿಕೊಳ್ತೀನಿ ಎಂದರು ಅಷ್ಟೇ. ಮುಂದೆ ಆ ಮಾತಿನಂತೆ ನಡೆದುಕೊಂಡರು. ಇಷ್ಟೇ ನಿಮ್ಮ ಒಲ್ಲದ ಮದುವೆಯ ಹಿಂದಿನ ಕಹಾನಿ ಎಂದ ಯಶ್ಮಿತಾ ಮುಖದಲ್ಲಿ ವ್ಯಂಗ್ಯವಾದ ನಗು. ಯಶ್ಮಿತಾ ಕತೆ ಕೇಳಿದ ಚಂದನ್ ಏನೊಂದು ಹೇಳದೆ ನಡಿ ಮನೆಗೆ ಹೋಗೋಣ ಎಂದ. ಯಶ್ಮಿತಾ ಆಶ್ಚರ್ಯದಿಂದ ಅವನ ಕಡೆ ನೋಡಿದರೆ ಅವನು ಏನೊಂದು ಹೇಳದೆ ಸೀದಾ ಮುಂದೆ ನಡೆದ. ದೇವಸ್ಥಾನದಿಂದ ಮರಳಿದ ಚಂದನ್ ಯಶ್ಮಿತಾ ಜೊತೆಗೆ ಒಂದು ಮಾತು ಆಡಿರಲಿಲ್ಲ. ಅಪ್ಪನ ಜೊತೆಗೆ ಬೇಡವೆಂದರೂ ಹೊಲದ ಕಡೆಗೆ ನಡೆದ. ಯಶ್ಮಿತಾಗೆ ಚಂದನ್ನ ಈ ನಡವಳಿಕೆ ಅದೇಕೋ ಬೇಸರ ತಂದಿತು.
ತನ್ನ ಬಗ್ಗೆ ತಿಳಿದು ಕೂಡ ತನ್ನೆಡೆಗೆ ಅವನು ತೋರಿಸುವ ಅನಾದರ ಕಣ್ಣು ತುಂಬಿಸಿತು. ಮಧ್ಯಾಹ್ನ ಊಟ ಮಾಡುವಾಗಲೂ ಒಂದು ಕಿರುನೋಟ ಕೂಡ ಬೀರಲಿಲ್ಲ ಮಡದಿ ಕಡೆಗೆ. ಜೊತೆಗೆ ಅಪ್ಪನ ಜೊತೆಗೆ ಹೋಗುವಾಗಲೂ ಹೇಳದೆ ಹೋದವನ ಮೇಲೆ ಕೊಂಚ ಬೇಸರ. ರಾತ್ರಿ ಊಟಕ್ಕೆ ಕುಳಿತವ ಮಾತ್ರ ಮತ್ತೆ ಮೊದಲಿನಂತೆ ಆಗಿದ್ದ. ಆಗಾಗ ಮಡದಿಯ ಗುರಾಯಿಸುವ ಹಾಗೆ ನೋಡುತ್ತಿದ್ದ. ಆದರೆ ಯಶ್ಮಿತಾ ಮಾತ್ರ ಅವನತ್ತ ಹೆಚ್ಚು ಗಮನ ಕೊಡದೆ ಬಡಿಸುವ ಕೆಲಸದಲ್ಲಿ ನಿರತಳು. ಚಂದು, ಮುಂದೆ ಏನು ಮಾಡಬೇಕು ಅಂತ ಇದೆಯಾ ಎಂದು ಕೇಳಿದರು ರಾಮರಾವ್. ಅದನ್ನು ನನ್ನನ್ನೇನೋ ಕೇಳ್ತಿದ್ದೀರಾ? ನೀವೇ ಏನೋ ಒಂದು ಯೋಚಿಸಿ ಇರ್ತೀರಾ ಅಲ್ವಾ? ಅದನ್ನು ಹೇಳಿ ಕೇಳ್ತೀನಿ ಎಂದ ಚಂದನ್ ಊಟ ಮಾಡುತ್ತಲೇ. ಯಾಕೆ ಮಗ, ಬೇಜಾರ ಇನ್ನೂ ನಮ್ಮೇಲೆ ಎಂದರು ಸರಸ್ವತಿ ಅಜ್ಜಿ ಮೊಮ್ಮಗನ ಮಾತು ಕೇಳಿ. ಅಯ್ಯೋ, ಇದರಲ್ಲಿ ಬೇಸರ ಏನಿದೆ ಸರಸು? ಹೆಸರಿಡುವಾಗ ಚಂದನ್ ಅಂತ ಹಿಡಿ, ತಂದೆ ತಾಯಿ ಬೆಲೆ ಗೊತ್ತಿರುತ್ತೆ ಎಂದ ಅಜ್ಜನ ಮಾತಿಗೆ ಹೂ ಅಂತ ತಲೆಯಾಡಿಸಿ ಅದನ್ನೇ ಇಟ್ಟರು ಅಪ್ಪ. ಶಾಲೆಗೆ ಸೇರಿಸುವಾಗ ಮೊದಲು ಕನ್ನಡ ಕಲಿಯಲಿ, ಆಮೇಲೆ ಇಂಗ್ಲಿಷ್ ಬಂದೇ ಬರುತ್ತೆ ಅಂತ ಕನ್ನಡ ಶಾಲೆಗೆ ಸೇರಿಸೋಕೆ ಹೇಳಿದರೆ ಹೂ ಅಂತ ತಲೆಯಾಡಿಸಿ ಇಲ್ಲೇ ಸರ್ಕಾರಿ ಶಾಲೆಗೆ ಸೇರಿಸಿದರು ಅಪ್ಪ. 10ನೇ ತರಗತಿ ಮುಗಿದು ಕಾಲೇಜು ಸೇರುವಾಗ ಹೊರಗಡೆ ಇದ್ದರೆ ಕಷ್ಟ ಅರಿವಾಗುತ್ತೆ ಅಂತ ಹಾಸ್ಟೆಲ್ನಲ್ಲಿ ಬಿಡೋಕೆ ಹೇಳಿದಾಗ ಅಪ್ಪ ಅವರಪ್ಪ ಹೇಳಿದಂತೆ ಮಾಡಿದರು. ಕಾಲೇಜು ಓದು ಮುಗಿಸಿಕೊಂಡು ಕ್ಯಾಂಪಸ್ ಆಗಿ ಕೆಲಸಕ್ಕೆ ಸೇರುವ ಸಮಯದಲ್ಲಿ ಅಮ್ಮ ಹೋದರು. ಮನೆಗೆ ಬಂದ ನನ್ನ ಸರಿಯಾಗಿ ದುಃಖ ಪಡೋಕೆ ಕೂಡ ಅವಕಾಶ ಕೊಡದೆ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅನ್ನೋ ಮಾತು ಹೇಳಿ ನನ್ನ ಒಪ್ಪಿಗೆ ಕೂಡ ಪಡೆಯದೆ 5 ವರ್ಷ ಯಾವುದೋ ದೇಶದಲ್ಲಿ ಅನಾಥನ ಹಾಗೆ ಇರೋ ಥರ ಮಾಡಿದ್ರಿ. ಅಲ್ಲಿಂದ ಬಂದೆ ಇನ್ನಾದರೂ ಆರಾಮಿರಬಹುದು ಅಂತ. ಆದರೆ ನಾನು ಬರುವಾಗಲೇ ನನ್ನ ಒಂದು ಮಾತು ಕೇಳದೆ ಮದುವೆ ಫಿಕ್ಸ್ ಮಾಡಿಬಿಟ್ಟಿದ್ರಿ. ಬಂದ 3 ದಿನಕ್ಕೆ ಈ 4.5 ಅಡಿ ಹುಡುಗಿ ಜೊತೆಗೆ ಮದುವೆ ಮಾಡಿಸಿದ್ರಿ. ಇಷ್ಟೆಲ್ಲ ನಿಮ್ಮಿಷ್ಟದ ಪ್ರಕಾರ ಮಾಡಿ ಈಗ ಏನೋ ಮಹಾ ಉಪಕಾರ ಮಾಡೋ ಹಾಗೆ ಮುಂದೆ ಏನು ಮಾಡ್ತೀಯಾ ಅಂತ ಕೇಳ್ತೀರಾ ಎಂದು ಮೂತಿ ಮುರಿದ ಚಂದನ್. ಚಂದನ್ ಮಾತು ಕೇಳಿದ್ದಕ್ಕೆ ರಾಮರಾವ್ ಮುಖದಲ್ಲಿ ಕಿರುನಗೆ ಮೂಡಿತು. ಹಾಗಾದರೆ ನಾಳೆಯಿಂದ ನಿಮ್ಮಪ್ಪನ ಜೊತೆಗೆ ಹೊಲದ ಕೆಲಸ ನೋಡೋ, ನೀನೇ ಮಾಡಿದರೂ ಆಗುತ್ತೆ, ಮಾಡಿಸಿದರೂ ಆಗುತ್ತೆ ಎಂದರು. ಎಷ್ಟು ಯೋಚನೆ ಮಾಡಿಟ್ಟವರೋ ನನ್ನ ಯಾಕೆ ಪ್ರಶ್ನೆ ಮಾಡಿದ್ದು? ಮುಂದೆ ಏನು ಮಾಡ್ತೀಯಾ ಅಂತ ಎಂದ ಚಂದನ್ ತುಸು ಅಸಮಾಧಾನದಲ್ಲಿ. ಹೊಸದಾಗಿ ಮದುವೆ ಆಗಿದೆಯಲ್ಲಪ್ಪ, ಅದಕ್ಕೆ ಎಲ್ಲಾದರೂ ಹನಿಮೂನ್ ಹೋಗೋ ಆಲೋಚನೆ ಏನಾದರೂ ಇದೆಯೇನೋ ಅಂತ ಕೇಳಿದೆ ಎಂದು ಮೊಮ್ಮಗನ ಕಾಲೆಳೆದರು ರಾಮರಾವ್. ನೆಟ್ಟಿಗೆ ಸೊಂಟ ತೋರಿಸೋಕೆ ಅಳುವವಳು ಹನಿಮೂನ್ಗೆ ಕರ್ಕೊಂಡೋಗಿ ಏನು ಭಜನೆ ಮಾಡ್ಲಾ ಎಂದ ತನಗಷ್ಟೇ ಕೇಳಿಸುವಂತೆ. ಆದರೂ ಆಗಷ್ಟೇ ಅವನ ಪಕ್ಕ ಬಂದ ಯಶ್ಮಿತಾ ಕಿವಿಗೆ ಆ ಮಾತು ಕೇಳಿದ್ದು. ಅಡುಗೆ ಮನೆಯಲ್ಲಿ ಕೆಲಸ ಮುಗಿಸಿಕೊಂಡು ಗಂಡನಿಗೆ ಹಾಲು ತೆಗೆದುಕೊಂಡು ಯಶ್ಮಿತಾ ಕೋಣೆಗೆ ಬಂದಾಗ ಚಂದನ್ ಮೊಬೈಲ್ ಹಿಡಿದುಕೊಂಡು ಕುಳಿತಿದ್ದ. ತಗೋಳಿ ಎಂದು ಕೈಯಲ್ಲಿದ್ದ ಹಾಲಿನ ಲೋಟ ಚಾಚಿದಳು ಯಶ್ಮಿತಾ. ಅವಳ ಗೆಜ್ಜೆ ದನಿ ಕೇಳಿಯೇ ಅವಳು ಬಂದಿದ್ದು ಅರಿತವ ಬೇಕೆಂದೇ ಮೊಬೈಲ್ ಒಳಗೆ ಮುಳುಗಿದಂತೆ ವರ್ತಿಸಿದ. ಹಾಲಿನ ಲೋಟ ಚಾಚಿದರೂ ಸುಮ್ಮನೆ ಇದ್ದವನ ಕಂಡು ರೀ ಹಾಲು ತಗೊಳ್ಳಿ ಎಂದಳು ಯಶ್ಮಿತಾ. ಕೈ ಫ್ರೀ ಇಲ್ಲ, ಕುಡಿಸು ನೀನೆ ಎಂದ ಚಂದನ್ ಕೈಲಿದ್ದ ಮೊಬೈಲ್ ತೋರಿಸಿ. ಇದ್ಯಾವ ಹೊಸ ನಾಟಕ ಅಪ್ಪ ಎಂದು ಮನದಲ್ಲೇ ಬೈದುಕೊಳ್ಳುತ್ತಲೇ ಲೋಟ ಅವನ ಬಾಯಿ ಬಳಿ ಒಯ್ದಳು ಯಶ್ಮಿತಾ. ಒಂದು ಗುಟುಕು ಕುಡಿದವ ಮನೆಯಲ್ಲಿ ಸಕ್ಕರೆ ಮುಗ್ದಿದ್ಯಾ ಎಂದ ಚಂದನ್. ಸಕ್ಕರೆನಾ ಇದೆ, ಯಾಕೆ ಎಂದು ಕೇಳಿದಳು ಯಶ್ಮಿತಾ. ಹಾಲಿಗೆ ಹಾಕಿಲ್ಲ, ಅದಕ್ಕೆ ಕೇಳಿದ್ದೆ ಎಂದ ಚಂದನ್. ಹಾಕಿದ್ದೆ ನಾನೇ ಎಂದವಳೆ. ಕಡಿಮೆ ಆಯ್ತಾ? ಹಾಕಿದ್ದು ಎಂದಳು ಯಶ್ಮಿತಾ ಸ್ವಗತದಲ್ಲಿಯೇ. ಬೇಕಾದರೆ ನೀನು ಕುಡಿದು ನೋಡು, ನಾನೇನು ಸುಳ್ಳು ಹೇಳ್ತಿಲ್ಲ ಎಂದ ಮೊಬೈಲ್ ಬದಿಗಿಟ್ಟು ಅಶ್ಮಿತಾ ಮುಖದಲ್ಲಿ ನೋಡಿ. ನಾನೆಲ್ಲ ನೀವು ಸುಳ್ಳು ಹೇಳ್ತಿದ್ದೀರಾ ಅಂದೆ. ಎಲ್ಲೋ ಕಡಿಮೆ ಆಗಿರಬೇಕು ಅಷ್ಟೇ. ನಾನು ಹೋಗಿ ಸಕ್ಕರೆ ತರ್ತೀನಿ, ನಿಮಗೆ ಬೇಕಾದರೆ ಎಂದು ತಿರುಗಿದಳು ಯಶ್ಮಿತಾ. ಹೇ ಬೇಡ ಬಾ ಇಲ್ಲಿ, ನನಗೆ ಯಾಕೋ ಹಾಲು ಕುಡಿಯೋ ಮನಸ್ಸಿಲ್ಲ ಈಗ. ಇದನ್ನ ಹಾಳು ಮಾಡೋದ್ಯಾಕೆ, ನೀನೇ ಕುಡಿದು ಬಿಡು ಎಂದನು ಚಂದನ್. ನಿಮಗೆ ಹಾಲು ಅಂದರೆ ಪ್ರಾಣ ಅಂದಿದ್ರು ಅಜ್ಜಿ. ಹಿರಿ ಹೋಗಿ ಸಕ್ಕರೆ ತರ್ತೀನಿ ಎಂದಳು ಯಶ್ಮಿತಾ. ಹೀಗೆ ನೀನು ಕುಡಿದ್ರೆ ಏನಾಗುತ್ತೆ ಎಂದ ಚಂದನ್. ಏನಾಗಲ್ಲ, ನಿಮ್ಗಿಷ್ಟ ಅಲ್ವಾ, ಅದಕ್ಕೆ ಎಂದು ರಾಗ ಹೇಳಿದಳು ಯಶ್ಮಿತಾ. ಇಷ್ಟ ಆದರೆ ಏನಾಯ್ತು, ಕುಡಿ ಎಂದು ಅವಳ ಕೈಲಿದ್ದ ಲೋಟವನ್ನು ಹಿಡಿದುಕೊಂಡು ಅವಳ ಬಾಯಿ ಹತ್ತಿರ ಹೊಯ್ದ ಚಂದನ್. ಕೊಂಚ ಕುಡಿದವಳೆ, ಇಷ್ಟೊಂದು ಸಿಹಿ ಇದೆ, ಸಪ್ಪೆ ಅಂತ ಸುಳ್ಳು ಹೇಳಿದ್ರಾ ಎಂದಳು ಯಶ್ಮಿತಾ. ಸಿಹಿ ಇದೆಯಾ
ಇರು ನೋಡ್ತೀನಿ ಎಂದವ ಲೋಟ ಎತ್ತಿ ಪೂರ್ತಿಯಾಗಿ ಕುಡಿದ. ಹ್ಞೂ ಕಣೆ, ಸಿಹಿ ಇದೆ. ಬಹುಶಃ ನೀನು ಕುಡ್ದಲ್ವಾ, ಅದಕ್ಕೆ ಇರಬೇಕು. ನೀನು ಸ್ವೀಟ್ ಅಲ್ವಾ, ಸೊ ನಿನ್ನ ಸಿಹಿ ಇದಕ್ಕೆ ಬಂದಿದೆ ಎಂದ ಚಂದನ್ ಕಣ್ಣು ಹೊಡೆದ. ಈಗ ಯಶ್ಮಿತಾಗೆ ಅವನ ಆಟದ ಅರಿವಾಗಿತ್ತು. ಮುಖದಲ್ಲಿ ಕೊಂಚ ನಾಚಿಕೆ ಮೂಡಿ ಕೆನ್ನೆ ರಂಗು ಬದಲಾಗಿದ್ದೆ ಅವನಿಗೆ ಕಾಣಬಾರದು ಎಂದು ತಿರುಗಿ ನಾನು ಮಲಗ್ತೀನಿ ಎಂದು ಅಲ್ಲೇ ಕವಾಟಿನ ಮೇಲಿದ್ದ ಚಾಪೆ ತೆಗೆಯೋಕೆ ಹೋದಳು. ಇರೋದು 4.5 ಅಡಿ. 6 ಅಡಿ ಎತ್ತರದಲ್ಲಿರೋ ಚಾಪೆ ಸಿಗೋಕೆ ಸಾಧ್ಯವೇ? ಪ್ರಯತ್ನ ಪಟ್ಟು ಸೋತು ಸೊಂಟದ ಮೇಲೆ ಕೈ ಹೊತ್ತುಕೊಂಡು ನಿಂತರೆ ಅದೇಕೋ ಆ ಭಂಗಿ ಆಕರ್ಷಣೀಯ ಅನಿಸಿತು ಚಂದನ್ಗೆ. ನಿಧಾನವಾಗಿ ಅವಳು ಇದ್ದಲ್ಲಿಗೆ ಹೋದವ ಹಿಂದಿನಿಂದ ಅವಳನ್ನ ನಡುಬಳಿಸಿ ಅಪ್ಪಿಕೊಂಡು ಭುಜದ ಮೇಲೆ ಗಡ್ಡ ಹೂರಿ ಬಾಗಿದವನೇ, ಏನ್ ಮೇಡಮ್ ಇಷ್ಟೊಂದು ಕಷ್ಟಪಡ್ತಿದ್ದೀರಾ ಎಂದ. ರೀ ಬಿಡಿ ನನ್ನ ಎಂದು ಕೊಸರಾಡತೊಡಗಿದಳು ಯಶ್ಮಿತಾ. ಬಿಡೋಕೆ ಅಲ್ಲ ನಿನ್ನ ಕಟ್ಕೊಂಡಿದ್ದು ಎಂದವನೇ ಅವಳಿಂದ ಸರಿದು ಅವಳನ್ನ ಎತ್ತಿಕೊಂಡು ಹೋಗಿ ಮಂಚದ ಮೇಲೆ ಉರುಳಿಸಿ ತಾನು ಅವಳ ಪಕ್ಕದಲ್ಲಿ ಉರುಳಿ ತಲೆಗೆ ಕೈ ಊರಿಕೊಂಡು ಅವಳ ಕಡೆಗೆ ತಿರುಗಿ, ಯಾಕೆ ಈ ಮಂಚದ ಮೇಲೆ ಮಲಗಿದರೆ ನಿದ್ರೆ ಬರಲ್ಲ ಅನ್ನುತ್ತಾ ಎಂದ ಚಂದನ್. ಏನು ನನ್ನ ಕತೆ ಕೇಳಿ ಅನುಕಂಪನಾ? ನಿನ್ನೆ ರಾತ್ರಿ ತಾನೇ ಏನೇನೋ ಹೇಳಿದ್ರಿ, ಅಷ್ಟು ಬೇಗ ಇಷ್ಟೊಂದು ಬದಲಾವಣೆ ಅಂತ ತುಸು ವ್ಯಂಗ್ಯವಾಗಿ ಕೇಳಿದಳು ಯಶ್ಮಿತಾ. ಬಹುಶಃ ಮದುವೆಗೆ ಮೊದಲು ಈ ಕತೆ ಕೇಳಿದ್ದರೆ ಅನುಕಂಪ ಬರ್ತಿತ್ತೇನೋ, ಆದರೆ ಈಗ ಮದುವೆ ಆಗಿ ಹೋಗಿದೆ ಅಲ್ವಾ, ಏನ್ ಮಾಡೋದು? ಫಸ್ಟ್ ನೈಟ್ ಅಂತೂ ವೇಸ್ಟ್ ಆಯ್ತು, ಈ ಸೆಕೆಂಡ್ ನೈಟ್ ಆದರೂ ಉಪಯೋಗಿಸಿಕೊಳ್ಳೋಣ, ಏನಂತೀಯ ಎಂದು ಕಣ್ಣು ಹೊಡೆದ ಚಂದನ್. ಏನು ಎಂದು ತುಸು ಜೋರಾಗಿ ಕೇಳಿದಳು ಯಶ್ಮಿತಾ. ಊಟ ಮಾಡುವಾಗ ನಾನು ಅಜ್ಜನ ಹತ್ತಿರ ಮಾತಾಡಿರೋ ಅಷ್ಟೂ ಮಾತು ಕೇಳಿದ್ದೆ ಅಲ್ವಾ, ಮತ್ತೆ ನನ್ನ ಪ್ರಶ್ನೆ ಮಾಡ್ತಿದೀಯಾ ಅಂದ್ರೆ ನೀನು ನಿಜವಾಗ್ಲೂ ದಡ್ಡಿನೇ ಕಣೆ ಎಂದ ಚಂದನ್ ಅವಳ ಮೂಗು ಹಿಂಡಿ. ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಎಂದು ಕೇಳಿದಳು ಯಶ್ಮಿತಾ ತುಸು ಖಾರವಾಗಿ. ರಾತ್ರಿ ಇಡೀ ರಾಮಾಯಣ ಕೇಳಿ ಬೆಳಗ್ಗೆ ಇದ್ದು ರಾಮನಿಗೂ ಸೀತೆಗೂ ಏನ್ ಸಂಬಂಧ ಅಂತ ಕೇಳ್ತಾರೆ ಅಲ್ವಾ, ಹಾಗಾಯ್ತು ಕಡೆ ನಿನ್ನ ಕತೆ ಎಂದನು ಚಂದನ್. ಅರ್ಥ ಆಗಿಲ್ಲ ಎಂದ ಯಶ್ಮಿತಾಗೆ ನಿಜವಾಗಿಯೂ ಅವನ ಮಾತಿನರ್ಥ ತಿಳಿದಿರಲಿಲ್ಲ. ನಾನು ಹುಟ್ಟಿದಾಗಿನಿಂದ ನನ್ನ ಹೆಸರು ಇಡುವುದರಿಂದ ಹಿಡಿದು ಪ್ರತಿಯೊಂದು ವಿಷಯದಲ್ಲೂ ತೀರ್ಮಾನ ತೆಗೆದುಕೊಂಡಿದ್ದು ಅಜ್ಜ. ಸೊ ಮದುವೆ ವಿಷಯ ಕೂಡ ಅವರ ತೀರ್ಮಾನಕ್ಕೆ ಬದ್ಧ ನಾನು. ನನಗೆ ಯಾವತ್ತೂ ಅಜ್ಜನ ಆಯ್ಕೆ ಮೇಲೆ ಅಸಮಾಧಾನ ಇಲ್ಲ. ಯಾಕೆ ಗೊತ್ತಾ? ನಾನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನನ್ನ ಅಮ್ಮನ ಆರಿಸಿದ್ದು ನನ್ನಜ್ಜ. ನನ್ನ ಹೆಂಡತಿಯಾಗಿ ಬರೋಳು ನನ್ನ ಅಮ್ಮನ ಹಾಗೆ ಇರಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಅದಕ್ಕೆ ನಿನ್ನೆ ನಿನ್ನ ಜೊತೆ ಸ್ವಲ್ಪ ರೂಢಾಗಿ ನಡೆದುಕೊಂಡೆ ಅಷ್ಟೇ ಎಂದನು ಚಂದನ್. ಅಂದರೆ ನಿನ್ನೆ ನೀವು ಮಾಡಿದ್ದು ನಾಟಕನಾ ಎಂದ ಯಶ್ಮಿತಾ ಮುಖದಲ್ಲಿ ಅಚ್ಚರಿ. ನನ್ನ ಎಲ್ಲ ತಪ್ಪನ್ನ ಮನೆಯವರಿಂದ ಮರೆ ಮಾಡ್ತಿದ್ದಳು ನನ್ನಮ್ಮ. ನೀನು ಹಾಗೆ ಮಾಡಿದೆ. ನಿನ್ನೆ ನಮ್ಮ ಮಧ್ಯೆ ಆಗಿರೋದನ್ನ ಯಾರಿಗೂ ಹೇಳಿಲ್ಲ. ಇನ್ನು ಬೆಳಗಿನ ಕಾಫಿ ನಿಂಗೊತ್ತಾ? ಅಮ್ಮ ಹೋದ್ಮೇಲೆ ನಾನು ಕಾಫಿನೇ ಕುಡ್ದಿಲ್ಲ. ನಿನ್ನೆನೇ ಫಸ್ಟ್ ಕುಡ್ದಿದ್ದು, ಅದು ಅಮ್ಮ ಮಾಡಿದಂತಹ ಕಾಫಿ. ಜೊತೆಗೆ ನಿನ್ನ ಕಾಡಿಸಿದಾಗ ಕೂಡ ಹುಸಿಕೋಪ ಮಾಡಿಕೊಂಡೆ ನನ್ನ ಮೇಲೆ, ತೇಟ್ ಅಮ್ಮನ ಹಾಗೆ. ನನ್ನಮ್ಮ ಮತ್ತೆ ನನ್ನ ಜೀವನದಲ್ಲಿ ಮರಳಿ ಬಂದಳು ನಿನ್ನ ರೂಪದಲ್ಲಿ. ಈ ಅಮ್ಮ ನನ್ನ ಮೊದಲಿನ ಹಾಗೆ ಅರ್ಧಕ್ಕೆ ಬಿಟ್ಟು ಹೋಗಲ್ಲ ಅಲ್ವಾ ಎಂದ ಚಂದನ್ ಕಣ್ತುಂಬಿಕೊಂಡ. ಚಂದನ್ ಹೇಳಿದ ಮಾತು ಕೇಳಿಸಿಕೊಂಡವಳಿಗೆ ತನ್ನ ಸ್ಥಾನ ಅವನ ಜೀವನದಲ್ಲಿ ಏನು ಎಂಬುವುದು ಅರಿವಾಗಿ ಅವನ ಮಾತು ಮುಗಿದ ಕೂಡಲೇ ತಟ್ಟನೆ ಅವನ ಕೊರಳನ್ನ ಅಪ್ಪಿಕೊಂಡು ಕಣ್ಣೀರಾದಳು. ಕೊನೆ ಉಸಿರು ಕೂಡ ನಿಮ್ಮ ಮಡಿಲಲ್ಲೇ ಹೋಗಬೇಕು ನನ್ನದು ಎಂದು ಹೇಳುತ್ತಾ, ನಿನ್ನೆ ಅಷ್ಟೇ ಹೊಸ ಜೀವನ ಶುರು ಮಾಡಿದೀವಿ, ಈಗ ಕೊನೆ ಮಾತು ಬೇಕಾ ಎಂದ ಚಂದನ್ ಮಾತಿಗೆ ಉತ್ತರವಿಲ್ಲ ಹುಡುಗಿಯದು. ಈಗ ಲೈಟ್ ಆಫ್ ಮಾಡ್ಲಾ ಬೇಡ್ವಾ ಎಂದ ಚಂದನ್ ಮಾತಿಗೆ ಅವನಿಂದ ಸರಿದು ಅವನ ಮುಖ ನೋಡಿದಳು. ಅವನ ಮಾತಿನ ಅರ್ಥ ಅರಿವಾಗದೆ ಅವಳ ಮುಖದಲ್ಲಿ ಮೂಡಿದ ಪ್ರಶ್ನಾರ್ಥಕ ಚಿಹ್ನೆ ಅರಿವಾಗಿದ್ದೆ ತುಂಟನಗು ಮೂಡಿತು ಚಂದನ್ಗೆ. ಎಷ್ಟೋ ಹುಡುಗಿಯರ ನೋಡಿದವನಿಗೆ ಯಶ್ಮಿತಾ ಅತಿ ಅಪರೂಪದ ಉಡುಗೊರೆ ಅಜ್ಜನಿಂದ ಅನಿಸಿತು. ಬೆಳಗ್ಗೆ ಸರಿಯಾಗಿ ನೋಡೋಕೆ ಆಗ್ಲಿಲ್ಲ ಅಲ್ವಾ ಸೊಂಟನ, ಅದಕ್ಕೆ ಈಗ ನೋಡೋಣ ಅಂತ ನೋಡ್ಲಾ ಎಂದವನ ದೃಷ್ಟಿ ಅವಳ ಕಣ್ಣೊಳಗೆ. ನಾಚಿ ತಲೆ ತಗ್ಗಿಸಿದವಳ ಗಡ್ಡ ಹಿಡಿದೆತ್ತಿ ಹೂನಾ ಹೂನಾ ಎಂದ ಚಂದನ್.
ಹೂ ಎಂದಳು ಯಶ್ಮಿತಾ ಮೆಲ್ಲಗೆ. ಏನು, ಸೊಂಟ ನೋಡೋದಾ ಅಥವಾ ಎಂದು ಬಾಗಿ ಕಿವಿಯಲ್ಲಿ ಏನೋ ಉಸಿರಿದ. ಛೇ, ನೀವು ತುಂಬಾ ಪೋಲಿ ಎಂದವಳಿಗೆ ತೀರಾ ನಾಚಿಕೆ. ಹೆಂಡತಿ ಎದುರಿಗೆ ಇಷ್ಟು ಪೋಲಿ ಆಗದಿದ್ದರೆ ಹೇಗೆ? ಈಗ ಹೇಳು, ದೀಪ ಇಲ್ಲ ಎಂದ ಚಂದನ್. ಬೇಡ ಎಂದವಳೆ ಅವನಿಗೆ ಬೆನ್ನು ಮಾಡಿ ಮಲಗಿದಳು. ದೀಪವಾರಿಸಿದವ ಕತ್ತಲೆಯಲ್ಲಿ ಕೈಚಾಚಿ ಅವಳ ಬಳಿಗೆ ಬಂದು ಅವಳ ನಡು ಸುತ್ತಲೂ ಕೈ ಬಳಸಿದ. ಬಾಗಿ ಕೊರಳಿಗೆ ಮುತ್ತಿಟ್ಟವ ಅವಳನ್ನ ತನ್ನೆಡೆಗೆ ತಿರುಗಿಸಿಕೊಂಡ. ಯಶ್ಮಿತಾ ಕೈ ಕೂಡ ಚಂದನ್ನ ಬಳಸಿದರೆ ಚಂದನ್ ಕೊಂಚ ಮುಂದುವರಿದ. ಮತ್ತಲ್ಲಿ ಆಗಿದ್ದು ಶೃಂಗಾರದ ಹೊಂಗೆ ಮರದ ಹೂ ಬಿಟ್ಟಿದೆ. ನಾಚಿಕೆ ನನ್ನ ಜೊತೆ ಟೂ ಬಿಟ್ಟಿದೆ. ಕಳ್ಳಾಟಕ್ಕೆ ಮಳ್ಳಮನಾಚಿ ಅಂದಿದೆ. ಚೆಲ್ಲಾಟಕ್ಕೆ ಚೆಲುವು ಹೂ ಇಂದಿದೆ. ಇಬ್ಬರ ಕಾಮನೆ ನೂರು. ತುಟಿಗಾಯಕ್ಕೆ ಕಾರಣ ಯಾರೋ? ಇದು ಗೊತ್ತಿಲ್ಲದ ರೋಮಾಂಚನ. ಹೋಗಿ ಬಂತು ಪ್ರಾಣ. ಇಬ್ಬರು ಪ್ರಣಯ ಪಕ್ಷಿಗಳಂತೆ ತೇಲಾಡಿ ನಿದ್ರೆಗೆ ಜಾರುವ ಹೊತ್ತಿಗೆ ಬೆಳಗಿನ 2ರ ಜಾವವಾಗಿತ್ತು. ಒಬ್ಬರ ತೋಳೊಳಗೆ ಮತ್ತೊಬ್ಬರು ಸೇರಿ ಅಪ್ಪಿಕೊಂಡು ಸಿಹಿ ನಿದ್ರೆಗೆ ಜಾರಿದರು. ಸುಂದರ ಮುಂಜಾವು ಇಬ್ಬರಿಗೂ. ಸೂರ್ಯನ ಕಿರಣ ಕಣ್ಣಿನ ಮೇಲೆ ಬೀಳುವವರೆಗೂ ಎಚ್ಚರವಾಗಿಲ್ಲ ಇಬ್ಬರಿಗೂ. ಮೊದಲು ಕಣ್ತೆರೆದ ಚಂದನ್ ತನ್ನ ಬಿಗಿಯಾಗಿ ಹಿಡಿದುಕೊಂಡ ಅನುಭವ ಆಗಿದ್ದೆ ಪಕ್ಕದಲ್ಲಿ ನೋಡಿದ. ಮುದ್ದಿನ ಮಡಿದಿ ತನ್ನ ಬಿಗಿಯಾಗಿ ತಬ್ಬಿಕೊಂಡು ಮಲಗಿದ್ದಾಳೆ, ಮರಕ್ಕೆ ಬಳ್ಳಿ ತಬ್ಬುವಂತೆ. ವಿವಸ್ತ್ರರಾಗಿದ್ದರಿಂದ ಆ ಚಳಿಯಲ್ಲೂ ತನುವಿನ ಬಿಸಿ ಅನುಭವ ಆಗುತ್ತಿದೆ ಚಂದನ್ಗೆ. ಇದೆಲ್ಲ ಹೊಸತರ ಅನುಭವ ಅವನಿಗೆ. ವಿದೇಶದಲ್ಲಿದ್ದರೂ ತನ್ನತನ ಬಿಟ್ಟಿರಲಿಲ್ಲ ಚಂದನ್. ನೋಡಲು ಸುರಸುಂದರಂಗ, ಜೊತೆಗೆ ಅತಿ ಬುದ್ಧಿವಂತ. ಹಣಕ್ಕೇನೂ ಕೊರತೆಯಿಲ್ಲ. ಎಲ್ಲ ವಿಧದಲ್ಲೂ ಪರ್ಫೆಕ್ಟ್ ಆದವನಿಗೆ ಮೈಮೇಲೆ ಬಿದ್ದು ಮಾತನಾಡಿಸುವ ಲಾಲನೆಯರಿಗೇನೂ ಕೊರತೆಯಿರಲಿಲ್ಲ. ಆದರೆ ಅವರ ಜೊತೆಗೆ ಮಾತಷ್ಟೇ. ಕಿರುಬೆರಳನ್ನು ಕೂಡ ಅವರಿಗೆ ಸೋಕಲು ಅವಕಾಶ ಕೊಡದ ಮರ್ಯಾದ ಪುರುಷೋತ್ತಮ. ಹೊರಳಾಡುತ್ತಾ ಕಣ್ಣು ಬಿಟ್ಟಳು ಯಶ್ಮಿತಾ. ಮಾಮೂಲಿಯಂತೆ ಎದ್ದು ಕುಳಿತು ಅಂಗೈ ಉಜ್ಜಿಕೊಂಡು ನೋಡಿ ಶ್ಲೋಕ ಹೇಳಿ ಮುಗಿಸುವ ಹೊತ್ತಿಗೆ ಜೋರಾದ ನಗು ಕೇಳಿದ್ದ. ನಗುವಿನ ಶಬ್ದ ಕೇಳಿ ತಿರುಗಿದವಳಿಗೆ ತನ್ನ ನೋಡುತ್ತಾ ನಗುತ್ತಿದ್ದವನ ಮೇಲೆ ಹುಸಿಕೋಪ. ಈಗ ನಗು ಅಂತದ್ದು ಏನಾಯ್ತು ಎಂದವಳಿಗೆ ಮೈ ಮೇಲೆ ಪರಿವೇ ಇಲ್ಲ. ನಿಧಾನವಾಗಿ ನಡುವಿನ ಬಳಿ ಕಚಗುಡಿ ಇಟ್ಟಂತೆ ಆದಾಗಲೇ ತನ್ನ ನೋಡಿಕೊಂಡವಳಿಗೆ ನಾಚಿಕೆ ಹೀಳಲಾರದಷ್ಟು. ತಕ್ಷಣವೇ ಹೊದಿಕೆ ಮೈಯೆಲ್ಲ ಹಾಕಿಕೊಂಡು ಕಣ್ಣು ಮುಚ್ಚಿದಳು. ಪರವಾಗಿಲ್ಲ ಮೇಡಮ್, ನಾನ್ ತಾನೇ ನೋಡಿದ್ದು. ಇಷ್ಟೊಂದು ನಾಚಿಕೆ ಪಡೋ ಅವಶ್ಯಕತೆ ಇಲ್ಲ. ನಿನ್ನ ನಾಚಿಕೆ ನೋಡ್ತಿದ್ರೆ ನನಗೆ ಒಂಥರ ಆಗ್ತಿದೆ ಎಂದವ ಪಕ್ಕಾ ಪೋಲಿ. ಒಮ್ಮೆ ಅವನತ್ತ ಗುರಾಯಿಸಿ ನೋಡಿ ಎದ್ದು ಹೋಗಿ ನಾನು ಬಟ್ಟೆ ಹಾಕೊಳ್ತೀನಿ ಎಂದಳು ಯಶ್ಮಿತಾ. ಹೋಯ್ ಮೇಡಮ್, ನಾನು ಬಟ್ಟೆ ಹಾಕ್ಕೊಂಡಿಲ್ಲ. ನಾಚಿಕೆ ನಿನಗೆ ಮಾತ್ರ ಅಲ್ಲ, ನಂಗೂ ಆಗುತ್ತೆ ಎಂದು ಕಣ್ಣು ಹೊಡೆದ ಚಂದನ್. ಅತ್ತಿತ್ತ ನೋಡಿದವಳ ದೃಷ್ಟಿ ಗಡಿಯಾರದ ಮೇಲೆ ನಿಂತಿದ್ದೆ. ಅಯ್ಯೋ, ಗಂಟೆ 6:30 ಆಗಿದೆ. ಪ್ಲೀಸ್ ಹೋಗಿ, ತಡ ಆಯ್ತು. ಏನನ್ಕೊಂಡ್ರೋ ಏನೋ ಅಜ್ಜಿ ಎಂದು ಬಡಬಡಾಯಿಸಿದಳು ಯಶ್ಮಿತಾ. ಚಂದನ್ ಬಾಗಿ ಅಲ್ಲೇ ಕೆಳಗೆ ಬಿದ್ದ ತನ್ನ ಶರ್ಟ್ ಹಾಕಿಕೊಂಡವನೇ ಬೆಡ್ಶೀಟ್ ಸಮೇತ ಯಶ್ಮಿತಾಳನ್ನು ಎತ್ತಿಕೊಂಡು ಬಚ್ಚಲಿಗೆ ನಡೆದ. ಯಶ್ಮಿತಾ ಮಾತ್ರ ಆಶ್ಚರ್ಯದಿಂದ ಚಂದನ್ ಮುಖವನ್ನೇ ನೋಡುತ್ತಿದ್ದಳು. ಶವರ್ ಕೆಳಗೆ ಮಡದಿಯ ನಿಲ್ಲಿಸಿ ಬೇಡ ಎನ್ನುತ್ತಿದ್ದರೂ ಕೇಳದೆ ಅವಳ ಜೊತೆ ತಾನು ನೆನೆದು ಸ್ನಾನ ಮಾಡಿದ. ಮತ್ತೊಂದು ಸುಂದರ ಪ್ರೇಮ ಕಾವ್ಯವೊಂದು ಅಲ್ಲಿ ಅರಳಿತು. ಹಗಲಿಡೀ ಹೊಲದಲ್ಲಿ ಆಳುಗಳ ಜೊತೆಗೆ ಹಾಳಾಗಿ ದುಡಿಯುತ್ತಿದ್ದ ಚಂದನ್ ಮನೆಗೆ ಬಂದರೆ ಪುಟ್ಟ ಮಗುವಿನಂತೆ ಆಗುತ್ತಿದ್ದ. ಅಜ್ಜನ ಜೊತೆಗೆ ಸುಮ್ಮನೆ ವಾದ ಮಾಡುತ್ತಾ ಅಜ್ಜಿಯ ಕಾಲಳಿಯುತ್ತಾ ಮಡದಿಯ ಕಾಡುತ್ತಿದ್ದ. ಎಲ್ಲರನ್ನೂ ನಗಿಸುತ್ತಾ ತಾನು ನಗುತ್ತಿದ್ದವನ ಪೋಲಿ ಆಟಗಳು ಮಾತ್ರ ಕೋಣೆ ಸೇರಿದೊಡನೆ ಶುರುವಾಗುತ್ತಿತ್ತು. ಕಾಡಿಸುತ್ತಾ ಪೀಡಿಸುತ್ತಾ ಮುದ್ದಾಡುತ್ತಿದ್ದ. ಚಂದನ್ ಈ ಆಟಗಳು ಯಶ್ಮಿತಾಗೆ ಬಹು ಖುಷಿ ನೀಡುತ್ತಿತ್ತು. ಬಾಯಲ್ಲಿ ಬೇಡವೆಂದರೂ ಮನಸ್ಸು ಬಯಸುತ್ತಿದ್ದದ್ದು ಮಾತ್ರ ಅವನ ಸನಿಹವನ್ನೇ. ಮುದ್ದು, ನಿನಗೆ ನನ್ನ ಎಲ್ಲ ಇಷ್ಟ ಕಷ್ಟಗಳು ಅಷ್ಟು ಚೆನ್ನಾಗಿ ಗೊತ್ತಿದೆ ಅಲ್ವಾ? ಅದೇಗೆ? ನಮ್ಮ ಮದುವೆಯಾಗಿ ಇನ್ನೂ ತಿಂಗಳಾಗಿದೆ ಅಷ್ಟೇ ಎಂದು ಕೇಳಿದ ಚಂದನ್ ಆ ರಾತ್ರಿ ಮಡದಿ ಮಲಗಲು ಬಂದಾಗ ಅವಳನ್ನ ತಬ್ಬಿಕೊಂಡು. ಹೇಗೆ ಅಂದರೆ 6 ತಿಂಗಳಿಂದ ಇಲ್ಲೇ ಇದ್ದೀನಿ. ನಿಮಗೆ ಗೊತ್ತಾ, ನೀವು ಇಲ್ಲದೇ ಇದ್ದರೂ ಕೂಡ ಈ ಮನೆಯಲ್ಲಿ ನಿಮ್ಮ ಇರುವಿಕೆ ಇರುವಷ್ಟು ಸುದ್ದಿ ಹರಿದಾಡುತ್ತಾ ಇದ್ದು ನಿಮ್ಮ ಬಗ್ಗೆ. ಮೊದಲು ಪಟೇಲರ ಜೊತೆಗೆ ಮದುವೆ ನಿಂತು ಇಲ್ಲಿಗೆ ಬರೋಕೆ ಹೇಳಿದಾಗ
ಯಾಕೋ ಇರುಸುಮುರುಸು ಅನಿಸಿತ್ತು. ಆದರೆ ಅಜ್ಜಿ ಅಜ್ಜ ಮಾವಯ್ಯ ತೋರಿಸಿದ ಆತ್ಮೀಯತೆ ಬಂದ 3 ದಿನಕ್ಕೆ ಈ ಮನೆಯಲ್ಲಿ ನನ್ನ ಒಬ್ಬಳನ್ನಾಗಿಸಿತು. ದಿನ ನಿಮ್ಮ ಬಗ್ಗೆ ಕೇಳುತ್ತಾ ಮನದಲ್ಲಿ ಅದ್ಯಾವಾಗ ಪ್ರೀತಿ ಮೂಡಿತೋ ಅರಿವಾಗಲೇ ಇಲ್ಲ. ಜೊತೆಗೆ ಒಂದಷ್ಟು ಕಸಿವಿಸಿ, ನಿಮಗೆ ನಾನು ಇಷ್ಟವಾಗದೇ ಹೋದರೆ? ಅಜ್ಜಾನು ನೀವು ಇಲ್ಲಿಗೆ ಬರೋವರೆಗೂ ವಿಷಯ ಹೇಳೋದು ಬೇಡ ಅಂದಿದ್ದರು. ಮನದ ಮೂಲೆಯಲ್ಲಿ ಸಣ್ಣದಾಗಿ ಅನುಮಾನ ನಿಮ್ಮ ಮೇಲೆ. ಎಲ್ಲಾದರೂ ನೀವು ಅಲ್ಲೇ ಯಾರನ್ನಾದರೂ ಮೆಚ್ಚಿ ಮದುವೆ ಆಗಿದ್ದರೆ ಅಂತ. ನಾನು ಅಂದುಕೊಂಡ ಹಾಗೆ ಆಯಿತು. ನೀವು ಇಲ್ಲಿಗೆ ಬಂದಾಗ ಮದುವೆ ಬೇಡ ಅಂತ ರಾಮಾಯಣ ಮಾಡಿದ್ರಿ. ಅಜ್ಜ ಒತ್ತಾಯ ಮಾಡಿದಾಗ ಒಪ್ಪಿಕೊಂಡ ನಿಮ್ಮನ್ನ ಬೇಡ ಅಂತ ಹೇಳಬೇಕು ಎಂದುಕೊಂಡೆ. ಆದರೆ ಮನದಲ್ಲಿ ಮೂಡಿದ ಸಣ್ಣ ಸ್ವಾರ್ಥ ಅವಕಾಶ ಕೊಡಲಿಲ್ಲ ಎಂದ ಯಶ್ಮಿತಾ ಚಂದನ್ ಮುಖದಲ್ಲಿ ನೋಡಿದಳು. ಅಂದ್ರೆ ನೀನವತ್ತು ಮನೆಯಲ್ಲೇ ಇದ್ಯಾ ಎಂದು ಕೇಳಿದ್ದ ಚಂದನ್. ಹ್ಞೂ ಇದ್ದೆ. ತುಂಬ ಬೇಸರ ಆಯಿತು. ನೀವು ಅಷ್ಟೊಂದು ದೊಡ್ಡ ರಾಮಾಯಣ ಮಾಡಿದ್ದು ನೋಡಿ. ಸಾಲದು ಅಂತ ಅಜ್ಜಿ ನನ್ನ ನೋಡಿ ಮಾತಾಡಿ ಅಂದರೆ ಬೈದು ಬೇಡ ಅಂತ ಹೇಳಿದ್ರಿ ಎಂದು ದೂರಿದಳು ಯಶ್ಮಿತಾ. ಬೈಯದೆ ಹೇಳಿದ ಕೂಡಲೇ ಒಪ್ಪಿ ಮದುವೆ ಆಗ್ಬೇಕಾ? ನನ್ ಪುಣ್ಯ, ಅಜ್ಜ ನನಗೆ ಅಂತ ಈ ಬೆದರುಗೊಂಬೆನ ಹುಡುಕಿದ್ರು. ಇಲ್ಲ ಅಂದ್ರೆ ಎಂದ ಚಂದನ್. ಇಲ್ಲ ಅಂದ್ರೆ ಏನೇಳಿ? ಅಕಸ್ಮಾತ್ ನಾನು ನೋಡೋಕೆ ನೀವು ಹೇಳಿರೋ ಹಾಗೆ ದಂತ ಕಾಣೋ ಗೊಂಬೆ ಆಗಿದ್ರೆ ಏನ್ ಮಾಡ್ತಿದ್ರಿ ಎಂದಳು ಯಶ್ಮಿತಾ ಕೀಚಾಯಿಸುವಂತೆ. ಸ್ವಲ್ಪ ಕಷ್ಟ ಆಗ್ತಿತ್ತು ಅಷ್ಟೇ, ಮತ್ತೇನಿಲ್ಲ ಎಂದ ಚಂದನ್. ಕಷ್ಟನಾ? ಯಾಕೆ ಎಂದು ಕೇಳಿದಳು ಯಶ್ಮಿತಾ. ಇನ್ಯಾಕೆ, ಲಿಪ್ ಕಿಸ್ ಮಾಡೋಕೆ. ನೀನು ಹೇಳಿದಾಗೆ ದಂತ ಕಾಣೋ ಥರ ಇದ್ದಿದ್ರೆ ಲಿಪ್ ಕಿಸ್ ಬದಲು ಟೀತ್ ಕಿಸ್ ಆಗೋದು ಅಷ್ಟೇ ಎಂದು ನಗೋಕೆ ಶುರು ಮಾಡಿದ್ದ ಚಂದನ್. ಅವನ ನಗುವಿಗೆ ಜೊತೆಯಾದಳು ಯಶ್ಮಿತಾ ಅವನು ಹೇಳಿದ್ದನ್ನ ನೆನೆಸಿಕೊಂಡು. ಏನ್ ಮೇಡಮ್ನವರು, ನಗುತ್ತಲೇ ಇರುತ್ತೀರೋ ಅಥವಾ ಎಂದು ರಾಗ ಎಳೆದು ಅವಳಿಗೆ ಕಣ್ಣು ಹೊಡೆದ ಚಂದನ್. ನನಗೆ ನಿದ್ದೆ ಬರ್ತಿದೆ ಎಂದು ಅವನಿಂದ ಸರಿದು ಮಲಗಿದವಳ ನಡುಬಳಿಸಿ ತನಗೆ ಒತ್ತಿಕೊಂಡವ. ನಿಜವಾಗಿಯೂ ನಿದ್ದೆ ಬಂದರೆ ಮಲಗೋ, ತೊಂದರೆ ಕೊಡಲ್ಲ ಎಂದವ ಅವಳ ಹಣೆಗೊಂದು ಮುತ್ತು ಕೊಟ್ಟು ಕಣ್ಣು ಮುಚ್ಚಿದ. ತಾನು ಪಟ್ಟ ಕಷ್ಟವೆಲ್ಲ ಕಳೆದು ಇಂತಹ ಸುಂದರ ಬದುಕು ತನ್ನದಾಗುತ್ತದೆ ಎಂದು ಕನಸಲ್ಲಿ ಕೂಡ ಯೋಚಿಸಿರದ ಯಶ್ಮಿತಾಗೆ ಅದೇಕೋ ಮುದ್ದುಕ್ಕಿ ಬಂದಿತು ಗಂಡನ ಮೇಲೆ. ಇಂತಹ ಸುಂದರ ಬದುಕಿನ ಮೂಲ ಕಾರಣವೇ ಅವನು ತಾನೆ. ಮನದಾಸೆ ಅತ್ತಿಕ್ಕಲಾರದೆ ಅವನ ಕೆನ್ನೆಗೆ ಬಾಗಿ ಮುತ್ತಿಟ್ಟಳ. ನಿದ್ರೆ ಬಂದಿಲ್ಲ ಅಂದರೆ ಬೇರೆ ಪ್ಲಾನ್ ಇದೆ ಮುದ್ದು ಎಂದ ಚಂದನ್ ಕಣ್ಣು ಬಿಡದೆ. ಮೌನವೇ ಒಪ್ಪಿಗೆ ಎಂದುಕೊಂಡವ ಅಂದುಕೊಂಡ ಕೆಲಸ ಶುರು ಮಾಡಿದರೆ ಅವನಿಗೆ ಸಹಕರಿಸುತ್ತಾ ಹೋದಳು ಯಶ್ಮಿತಾ. ಕಳೆದ 3-4 ದಿನಗಳಿಂದ ವಿಪರೀತ ಅನಿಸುವಷ್ಟು ಸುಸ್ತು. ಅದರಲ್ಲಿಯೇ ಮನೆಗೆಲಸ ಮಾಡುತ್ತಾ ಇದ್ದ ಯಶ್ಮಿತಾ ಯಾರ ಗಮನಕ್ಕೂ ತನಗೆ ಆಗುತ್ತಿದ್ದ ಸಂಕಟ ಹೇಳಿರಲಿಲ್ಲ. ಬೆಳಗ್ಗೆ ಕೂಡ ತಮ್ಮ ಜೊತೆಗೆ ತಿನ್ನದವಳು ಮಧ್ಯಾಹ್ನ ಕೊಂಚ ತಿಂದ ಹಾಗೆ ಮಾಡಿದ್ದು ಕಂಡು ಅಜ್ಜಿ ಕೇಳಿದರೆ ಏನೂ ಹೇಳಿ ಸುಮ್ಮನಾಗಿಸಿದ್ದಳು. ರಾತ್ರಿ ಕೂಡ ಯಾಕೋ ಊಟ ಬೇಡ ಅಂದಾಗ ತುಸು ದನಿ ಏರಿಸಿ ಬೈಯಲು ಶುರು ಮಾಡಿದರು ಅಜ್ಜಿ. ಏನಾಯ್ತು ಸರಸು, ಯಾಕೆ ಬೈತಿದ್ಯಾ ಅವಳಿಗೆ ಈಗ ಎಂದ ಚಂದನ್ ಕೋಣೆಗೆ ಹೋದವ ಅಜ್ಜಿ ದನಿ ಕೇಳಿ ಹೊರಗಡೆ ಬಂದಿದ್ದ. ಬೈಯದೆ ಮುದ್ದು ಮಾಡೋ ಕೆಲಸ ಮಾಡಿಲ್ಲ ಕಣಪ್ಪ ನಿನ್ನ ಹೆಂಡ್ರು. 2 ದಿನದಿಂದ ಸರಿಯಾಗಿ ಊಟ ತಿಂಡಿ ಮಾಡ್ತಿಲ್ಲ. ಕೇಳಿದರೆ ಏನೋ ಒಂದು ಹೇಳ್ತಾಳೆ. ಹೀಗೆ ಆಗಿ ಆರೋಗ್ಯ ಏರುಪೇರಾದರೆ ಯಾರು ಜವಾಬ್ದಾರಿ? ನೀನೊಬ್ಬ ದಂಡಪಿಂಡ. ಹಗಲಿಡಿ ನಿನ್ನಜ್ಜ ಅಪ್ಪನ ಜೊತೆಗೆ ಹೊರಗಡೆನೇ ಇರೋದು, ರಾತ್ರಿ ಆ ಮೊಬೈಲ್ ಹೊತ್ಕೊಂಡು ಕೋಣೆಯಲ್ಲಿ ಇರೋದು. ಹೆಂಡ್ತಿನ ನೋಡ್ಕೊಳ್ಳೋ ಹುಟ್ಟ ಇದು? ನಿನ್ನಜ್ಜನ ಬುದ್ಧಿಗೆಟ್ಟು ನಿನಗೆ ಮದುವೆ ಮಾಡಿದ್ದು ಎಂದು ಎಲ್ಲರಿಗೂ ಸೇರಿಸಿಕೊಂಡು ಬೈಯಲು ಶುರು ಮಾಡಿದರು ಸರಸಜ್ಜಿ. ಅಜ್ಜಿ ಬೈಗುಳ ಕೇಳಿ ಎಲ್ಲ ಅಲ್ಲಿಗೆ ಬಂದರು. ಏನಾಯ್ತು ಸರಸು ಎಂದರು ರಾಮಾರಾವ್. ಆಗೋಕೆ ಏನಿದೆ, ಈ ನಿನ್ನ ಮೊಮ್ಮಗಳು ಸರಿಯಾಗಿ ಊಟ ತಿಂಡಿ ಮಾಡ್ತಿಲ್ಲ. ನಿಮ್ಮ ಮೊಮ್ಮಗ ಅವಳ ಕಡೆಗೆ ಗಮನ ಕೊಡ್ತಿಲ್ಲ ಅಷ್ಟೇ ಎಂದ ಸರಸಜ್ಜಿಗೆ ತೀರಾ ಅಸಮಾಧಾನವಿತ್ತು. ಯಾಕಮ್ಮ ಊಟ ಮಾಡ್ತಿಲ್ಲ? ಏನಾಯ್ತು? ಹುಷಾರಿಲ್ಲ ಅಂದ್ರೆ ಹೇಳೋದಲ್ವಾ? ಚಂದು, ನಾಳೆ ಸಿಟಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಬಾರಪ್ಪ. ಇಂಥದ್ದೆಲ್ಲ ನಿರ್ಲಕ್ಷ್ಯ ಮಾಡಬಾರದು ಎಂದರು ರಾಮಾರಾವ್. ಆಯ್ತು ಅಜ್ಜ ಎಂದವನೇ ಮಡದಿ ಕಡೆಗೆ ತಿರುಗಿ, ಲೇ 4:15 ಅಡಿ, ತಿನ್ನೋಕೆ ಏನೇ ಆಗಿದೆ ನಿನಗೆ? ಹುಷಾರಿಲ್ಲ ಅಂದರೆ ಹೇಳೋಕೆ ಆಗಲ್ವ ನಿನಗೆ ಎಂದು ಗದರಿದ ಚಂದನ್. ಅವಳಿಗೆ ಯಾಕೋ ಅಂತೀಯಾ? ರಾತ್ರಿ ಇಡೀ ಕೋಣೆಯಲ್ಲಿ ನಿನ್ನ ಜೊತೆಗೆ ಇರ್ತಾಳೆ. ಸ್ವಲ್ಪ ಗಮನ ಕೊಡೋಕೆ ಆಗಲ್ಲ ನಿನಗೆ
ಎಂದರು ಸರಸಜ್ಜಿ. ಸರಸು, ಇಷ್ಟೊತ್ತು ಅವಳಿಗೆ ಬೈತಿದ್ದೆ, ಈಗ ನನಗೆ. ಹೀಗೇನು ನಿನ್ನ ಮೊಮ್ಮಗಳಿಗೆ ತುತ್ತು ಮಾಡಿ ತಿನ್ನಿಸ್ಬೇಕಾ ಎಂದ ಚಂದನ್. ಅಯ್ಯೋ, ನಂಗೇನೂ ಆಗಿಲ್ಲ, ಯಾಕೋ ಸೇರಿಲ್ಲ, ಅದಕ್ಕೆ ತಿಂದಿಲ್ಲ ಅಷ್ಟೇ ಎಂದಳು ಯಶ್ಮಿತಾ ಮನೆಯವರ ಕಾಳಜಿ ಮುಂದೆ ಸೋತು. ಅವರ ಗದುರುವಿಕೆಯಲ್ಲೂ ತನ್ನ ಮೇಲಿನ ಪ್ರೀತಿ ಮಾತ್ರ ಅರಿವಿಗೆ ಬರುವುದು ಅವಳಿಗೆ. ಅಜ್ಜಿಯ ಅನುಭವಿ ಬುದ್ಧಿಗೆ ಏನೋ ಹೊಳಿತು. ಯಶ್ಮಿತಾ, ನೀರು ಹೊಡ್ಕೊಂಡು ಎಷ್ಟು ದಿನ ಆಯಿತು ಎಂದು ಕೇಳಿದರು. ಸರ್ಸು, ಅವಳು ದಿನಾ ಬೆಳಗ್ಗೆನೆ ಹೊಯ್ಕೋತಾಳೆ, ಅದಕ್ಕೂ ಇದಕ್ಕೂ ಏನು ಸಂಬಂಧ ಎಂದ ಚಂದನ್. ನಿನ್ ಜೊತೆ ಯಾರು ಕೇಳಿದ್ರು, ತೆಪ್ಪಗೆ ನಿಂತ್ಕೋ ಎಂದು ಚಂದನ್ಗೆ ಗದರಿ, ನೀನು ಹೇಳು ಕಂದ ಎಂದರು ಯಶ್ಮಿತಾ ಕಡೆಗೆ ತಿರುಗಿ. ಅದು ತಿಂಗಳ ಮೇಲೆ 15 ದಿನ ಆಯಿತು ಎಂದವಳ ಮಾತು ಕೇಳಿ ಮುಖವರಳಿತು ಸರಸಜ್ಜಿಗೆ. ಅಯ್ಯೋ, ನಿನ್ನ ಬಾಯಿಗೆ ಸಕ್ಕರೆ ಹಾಕ, ಇಷ್ಟು ಸಿಹಿ ಸುದ್ದಿನ ಸಪ್ಪೆ ಆಗಿ ಹೇಳ್ತಿದ್ಯಲ್ಲ. ಹಿರೋ, ಸಿಹಿ ತರ್ತೀನಿ ಅಂದು ಹೋಗಿ ಅಡುಗೆ ಮನೆಯಿಂದ ಸಕ್ಕರೆ ತಂದು ಅವಳ ಬಾಯಿಗೆ ಹಾಕಿದರು. ಅಯ್ಯೋ ಅಜ್ಜಿ, ಈಗ ಈ ಸಕ್ಕರೆ ಯಾಕೆ ಎಂದ ಚಂದನ್ ಒಬ್ಬನ್ನ ಬಿಟ್ಟು ಮತ್ತೆಲ್ಲರಿಗೂ ವಿಷಯ ಏನೆಂದು ತಿಳಿಯಿತು. ವಿಷಯ ಏನು ಅಂದರೆ ಎನ್ನುವ ಸರಸಜ್ಜಿಗೆ, ಅಜ್ಜಿ ನಾನೇ ಹೇಳ್ತೀನಿ ಎಂದು ತಡೆದಳು ಯಶ್ಮಿತಾ. ಸರಿ, ನೀನೇ ಹೇಳು ಕಣವ್ವ, ಇನ್ಮೇಲೆ ಜೋಪಾನ ಕಂದ ಎಂದು ದಂಪತಿಗಳಿಗೆ ತೊಂದರೆ ಕೊಡಬಾರದು ಎಂದು ಅಲ್ಲಿಂದ ನಡೆದರು. ಹೋಗುವಾಗ ಪತಿ ಮತ್ತೆ ಮಗನನ್ನ ಅಲ್ಲಿಂದ ಜೊತೆಗೆ ಕರೆದೊಯ್ದರು. ಏನಾಯ್ತು ಕುಳ್ಳಿ, ಸರ್ಸು ಯಾಕೆ ಅಷ್ಟೊಂದು ಬೈತಿದ್ದೋಳು, ನಿನಗೆ ಸಿಹಿ ಕೊಟ್ಟಿದ್ದು ಎಂದು ಕೇಳಿದ ಚಂದನ್. ಅದು ಎಂದವಳೆ ಅವನ ಕೈ ತೆಗೆದುಕೊಂಡು ತನ್ನ ಉದರದ ಮೇಲೆ ಇಟ್ಟುಕೊಂಡು, ಇಲ್ಲಿ ನಿಮ್ಮ ವಾರಸ್ದಾರ ಇದ್ದಾನೆ, ಅದಕ್ಕೆ ಹಿಂದಳು. ಮಡದಿ ಮಾತಿಗೆ ಆದ ಖುಷಿ ಬಾಯಿ ಕಟ್ಟಿತು ಚಂದನ್ಗೆ. ನಿಜಾನಾ ಅಂತ ಕಣ್ಣಲ್ಲೇ ಕೇಳಿದವ ಮಂಡಿಯೂರಿ ಕುಳಿತು ಸೀರೆ ಸರಿಸಿ ಹೊಟ್ಟೆ ಮೇಲೆ ಮುತ್ತಿಟ್ಟು, ನಮ್ಮ ಪುಟ್ಟ ಸಂಸಾರಕ್ಕೆ ಸ್ವಾಗತ ಕಂದ ಎಂದ. ಮರುದಿನವೇ ಆಸ್ಪತ್ರೆಗೆ ಹೋಗಿ ವೈದ್ಯರ ಬಳಿ ಇನ್ನೊಮ್ಮೆ ಪರೀಕ್ಷೆ ಮಾಡಿಸಿಕೊಂಡಾಗ ಅಂದುಕೊಂಡಿದ್ದು ನಿಜವಾಗಿತ್ತು. ಒಂದಷ್ಟು ಸಲಹೆ, ಮಾತ್ರೆ, ಔಷಧಿ ತೆಗೆದುಕೊಂಡು ಮಡದಿಯ ಜೋಪಾನವಾಗಿ ಮನೆಗೆ ಕರೆದುಕೊಂಡು ಬಂದ ಚಂದನ್. ಅಂದಿನಿಂದ ಮನೆಯಲ್ಲಿ ಎಲ್ಲರ ಆರೈಕೆ ಶುರುವಾಯಿತು ಯಶ್ಮಿತಾಗೆ. ವಯಸ್ಸಾಗಿದ್ದರೂ ಕೂಡ ಮನೆಗೆ ಮಗುವಿನ ಆಗಮನ ನವಚೈತನ್ಯ ನೀಡಿತ್ತು ಅಜ್ಜಿಗೆ. ಮೊಮ್ಮಗಳನ್ನು ಕೂರಿಸಿ ಅವಳಿಗೆ ಬೇಕಾದದ್ದು ಮಾಡಿಕೊಡುತ್ತಿದ್ದರು. ಆ ಮನೆಯಲ್ಲಿ ಮತ್ತೆ ಸಂತಸ ಮೂಡಿತು. ಹೀಗೆ ಮನೆಯವರೆಲ್ಲರೂ ಅವಳನ್ನು ತುಂಬ ಪ್ರೀತಿ ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದರು. ಚಂದನ್ನಂತೂ ಒಂದು ನಿಮಿಷವೂ ಬಿಟ್ಟಿರುತ್ತಿರಲಿಲ್ಲ. ಅವಳಿಗೆ ಏನು ಬೇಕು ಎಲ್ಲವನ್ನೂ ಅವಳು ಕೇಳುವ ಮುನ್ನವೇ ಅವಳ ಮುಂದೆ ತಂದಿಡುತ್ತಿದ್ದ. ಹೀಗೆ ಅವಳಿಗೆ 9 ತಿಂಗಳು ತುಂಬಿದವು. ಶ್ರೀಮಂತವು ತುಂಬ ವಿಜೃಂಭಣೆಯಿಂದ ಮಾಡಿದರು. ಅವಳಿಗೆ ತುಂಬ ಮುದ್ದು ಮುದ್ದಾದ ಗಂಡು ಮಗು ಹುಟ್ಟಿದ. ಮನೆಯವರ ಸಂತಸಕ್ಕೆ ಪಾರವೇ ಇಲ್ಲ. ತಾಯಿ ಮತ್ತು ಮಗು ಆರೋಗ್ಯವಾಗಿದ್ದರು. 5 ದಿನಗಳ ನಂತರ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿಸಿಕೊಂಡು ಮನೆಗೆ ಕರೆತಂದರು. ಯಶ್ಮಿತಾಗೆ ತಾಯಿ ಇಲ್ಲದಿದ್ದರು. ಅವರ ಅಜ್ಜಿ ಅಂದರೆ ಚಂದನ ಅಜ್ಜಿ ಸರಸ್ವತಿಯವರು ಅವಳನ್ನು ಸ್ವಂತ ತಾಯಿಯಂತೆ ನೋಡಿಕೊಂಡರು. ಹೀಗೆ ದಿನಗಳು ಹೇಳದೆ ಕೇಳದೆ ಮುಂದೆ ಸಾಗಿದ್ದು. ಮಗುವಿಗೂ 1 ವರ್ಷ ತುಂಬುತ್ತಾ ಬಂದಿದ್ದು. ಅವನಿಗೆ ಅಗಸ್ಯ ಎಂದು ನಾಮಕರಣ ಮಾಡಿದರು. ಅಗಸ್ಯ ಎಂದರೆ ಮನೆಯಲ್ಲಿ ಎಲ್ಲರಿಗೂ ಅಚ್ಚುಮೆಚ್ಚು. ಅವನೇ ಮನೆಯವರೆಲ್ಲರ ಪ್ರಾಣ ಆಗಿಬಿಟ್ಟಿದ್ದ. ಅಷ್ಟು ಓದಿ ಕೂಡ ವಿದೇಶದಲ್ಲಿ ಕೆಲಸ ಬಿಟ್ಟು ಹಳ್ಳಿಯಲ್ಲಿ ವ್ಯವಸಾಯ ಮಾಡುತ್ತಿದ್ದ ಗಂಡನನ್ನು ನೋಡಿದರೆ ಅವಳಿಗೆ ಎಲ್ಲಿಲ್ಲದ ಹೆಮ್ಮೆ ಗಂಡನ ಬಗ್ಗೆ. ಅಡುಗೆ ಮನೆಯಲ್ಲಿ ಜೋರಾದ ಪಾತ್ರೆಗಳ ಶಬ್ದಕ್ಕೆ ಮಲಗಿದ್ದವರು ಬಿಚ್ಚಿ ಎದ್ದು ಬಂದಿದ್ದರು ಹೊರಗಡೆ. ಸರಸ್ವತಿಯವರಿಗೆ ವಿಷಯ ತಿಳಿದ ಕಾರಣ ಪಾತ್ರೆ ಮೇಲೆ ಕೋಪ ತೋರುವ ಮೊಮ್ಮಗಳಿಗೆ ಏನೊಂದು ಹೇಳಲು ಹೋಗಿರಲಿಲ್ಲ. ಸರಸು, ಅದೇನೋ ಅಷ್ಟೊಂದು ದಡಬಡ ಮಾಡೋದು, ಸ್ವಲ್ಪ ಮೆತ್ತಗೆ ಮಾಡಮ್ಮಿ ಎನ್ನುತ್ತಾ ಅಜಾರಕ್ಕೆ ಬಂದರು ರಾಮಾರಾವ್. ಬರಬೇಕಾದವರು ಬಂದರೆ ಶಬ್ದ ತಾನಾಗಿಯೇ ಕಡಿಮೆ ಆಗುತ್ತೆ ಬಿಡ್ರಿ ಎಂದು ಪಿಸು ನುಡಿದು ಗಂಡನಿಗೆ ಕುಡಿಯಲು ಬಿಸಿನೀರು ಕೊಟ್ಟರು ಸರಸ್ವತಿ. ಅಯ್ಯೋ, ಅಂಥದ್ದೇನಾಯ್ತು ಅಂತ ಈ ಪಾಟಿ ಮುನಿಸು ಅವಳಿಗೆ. ರಾತ್ರಿ ಅಷ್ಟೊಂದು ವೈನಾಗಿ ಮಾತನಾಡಿದ್ಲು ಎಂದರು ಮಡದಿ ಕೈಯಿಂದ ನೀರು ಪಡೆದು. ಎಲ್ಲ ಚಂದುಹಿಂದ. ರಾತ್ರಿನೇ ಬರ್ತೀನಿ ಅಂತ ಹೇಳಿದೋನು ಹಬ್ಬ ಇದೆ ಹೋಗ್ಬೇಡ ಅಂತ ಹೇಳಿದ್ರೂ ಕೇಳದೆ ಹೋಗಿದ್ದಾನೆ. ಇನ್ನೂ ಬಂದಿಲ್ಲ, ಅದಕ್ಕೆ ಈ ಸಿಟ್ಟು ಸೆಡವು ಎಲ್ಲ ಎಂದ ಸರಸ್ವತಿಯವರು ಈ ವಿಚಾರದಲ್ಲಿ ಮೊಮ್ಮಗಳ ಕಡೆಯೇ. ಅಲ್ಲಿ ಕೆಲಸ ಮುಗಿಯುವಾಗ ನಡುರಾತ್ರಿ ಆಯಿತು. ಅದಕ್ಕೆ ನಾನೇ ಬರಬೇಡ, ಒಬ್ಬನೇ ಅಂತ ಹೇಳಿದ್ದೆ ಕಣಮ್ಮಿ
ಎಂದರು ರಾಮರಾವ್. ಅಜ್ಜ, ಹಬ್ಬ ಮುಗಿದ ಮೇಲೆ ಹೋಗಬಹುದಿತ್ತು ಅಲ್ವಾ? ಈಗ ನೋಡಿ, ಮದುವೆ ಆದಮೇಲೆ ದೀಪಾವಳಿ ಆಚರಣೆ ಮಾಡೋಕ್ಕೆ ಆಗಿಲ್ಲ ಎಂದು ಇನ್ನೂ ದೂರು ಹೇಳುವವಳ ತಡೆದಿದ್ದು ಕೇಳಿದ್ದ ಅಳುವ ಸದ್ದು. ಓಡಿದಳು ಯಶ್ಮಿತಾ ಸೀದಾ ಕೋಣೆಗೆ. ನಾ ಬಂದೆ ಎಂದು ಮನೆಯೊಳಗೆ ಬಂದ ಚಂದನ್. ನಿನಗೆ ಮದುವೆ ಆಗಿ ಮಕ್ಕಳಾದರೋ ಈ ಹುಡುಗಾಟ ಬಿಟ್ಟೋಗಿಲ್ಲ ಅಲ್ಲ? ಸಣ್ಣ ಮಕ್ಕಳ ಹಾಗೆ ಆಡ್ತೀಯಾ ಎಂದು ರೇಗಿದರು ಸರಸ್ವತಿ. ಅಯ್ಯೋ, ನಿಂದೊಳ್ಳೆ ಕತೆ ಆಯ್ತಲ್ಲ. ಮಕ್ಕಳಾದ್ರೆ ಹುಡುಗಾಟ ಆಡಬಾರ್ದು ಅಂತಿದ್ಯಾ ಎಂದು ಅಜ್ಜಿಯ ಕೆನ್ನೆ ಹಿಂಡಿ ಕೇಳಿದ ಚಂದನ್. ಏನೋ ಇದು, ಬಿಡು ಎಂದು ಅವನಿಂದ ಕೆನ್ನೆ ಬಿಡಿಸಿಕೊಂಡರು. ಯಾಕಜ್ಜಿ, ಅಜ್ಜನಿಗೆ ಮಾತ್ರ ಹಾಕಿರೋದಾ ಹೀಗೆ ಹಿಂಡೋಕೆ ಎಂದು ಮತ್ತೊಮ್ಮೆ ಹಿಂಡಿ ತೋರಿಸಿದ. ಹಕ್ಕಿನ ವಿಷಯ ಆಮೇಲೆ, ಮೊದಲು ಕೋಣೆಗೆ ಹೋಗು, ಕಾಯ್ತಿದ್ದಾಳೆ ನಿನ್ನ ಗ್ರಹಚಾರ ಬಿಡಿಸೋಕೆ. ಪಾಪದವರ ಕೋಪಕ್ಕೆ ಆಯಸ್ಸು ಜಾಸ್ತಿ ಎಂದರು ಅಜ್ಜ. ನನ್ನ ಹೆಂಡತಿ ಪಾಪ ಅಲ್ಲ ಅಜ್ಜ, ರಾಕ್ಷಸಿ. ಸೊ ಬೇಗ ಕೋಪ ಕಡಿಮೆ ಮಾಡಬಹುದು ಎಂದವ ತಾನು ಹೋದ ಕೆಲಸದ ಬಗ್ಗೆ ವಿವರಿಸಿಯೇ ಅಲ್ಲಿಂದ ಹೋಗಿದ್ದ. ಚುನ್ನು, ಏನ್ ಮಾಡ್ತಿದ್ಯಾ ಎಂದು ಕೇಳುತ್ತಾ ಕೋಣೆಯೊಳಗೆ ಬಂದ ಚಂದನ್. ರೀ, ಸ್ವಲ್ಪ ಕೂಡ ನಾಚಿಕೆ ಇಲ್ವಾ? ಮಗುಗೆ ಹಾಲು ಕೊಡ್ತಿದ್ದೀನಿ ತಾನೇ, ಹೊರಗಡೆ ಹೋಗಿ ಎಂದು ಗದರಿದಳು ತನ್ನ ವರ್ಷದ ಮಗುವಿಗೆ ಹಾಲು ಕೊಡುತ್ತಾ. ಅಯ್ಯೋ, ನನ್ನ ಹೆಂಡತಿ ನನ್ನ ಮಗುಗೆ ಹಾಲು ಕೊಡೋ ಅಲ್ಲಿಗೆ ನಾನ್ ಬಂದ್ರೆ ಅದರಲ್ಲಿ ನಾಚಿಕೆ ಪಡೋದು ಏನಿದೆ ಎಂದು ಕೇಳಿದ್ದ ಚಂದನ್ ನಗುತ್ತಲೇ. ಮಾತಾಡಬೇಡಿ, ಮೊನ್ನೆನೇ ಹೇಳಿದ್ದೆ ಅಲ್ವಾ, ಮದುವೆ ಆದ್ಮೇಲೆ ಇದು ನಮ್ಮ ಮೊದಲ ದೀಪಾವಳಿ, ಎಲ್ಲ ಆಚರಣೆ ಮಾಡಬೇಕು, ಎಲ್ಲೂ ಹೋಗಬೇಡಿ ಅಂತ. ಆದರೂ ಹೋಗಿದ್ದಲ್ದೆ ನೆನೆ ರಾತ್ರಿ ಬರಬೇಕಾದವರು ಈಗ ಬೆಳಗ್ಗೆ ಬಂದು ಇಲ್ಲಿ ಬೆಣ್ಣೆ ಹಚ್ಚೋ ಕೆಲಸ ಮಾಡ್ತಿದ್ದೀರಾ ಎಂದು ಕೇಳಿದವಳಿಗೆ ಗಂಡನ ಮೇಲೆ ಮುನಿಸು. ಅಯ್ಯೋ ನನ್ನ ಚಿನ್ನ ಎಂದು ಅವಳ ಕೆನ್ನೆಗೆ ಹಿಂಡಿದವ. ಮದುವೆ ಆದ್ಮೇಲೆ ನಿನ್ನದು ಮಾತ್ರ ಅಲ್ಲ ಕಣೆ, ನನ್ನದು ಇದೇ ಮೊದಲನೇ ದೀಪಾವಳಿ. ಕಳೆದ ಸಲ ಹಬ್ಬದಲ್ಲಿ ಈ ಚಿನ್ನು 12 ದಿನದ ಮಗು ಅಂತ ಸೂತಕ ಅನ್ನೋ ನೆಪದಲ್ಲಿ ಮನೆಯಲ್ಲಿ ಹಬ್ಬನೇ ಮಾಡಿರಲಿಲ್ಲ ಎಂದ ಚಂದನ್. ಅದಕ್ಕೆ ಹೇಳಿದ್ದು ಹಬ್ಬದಲ್ಲಿ ಏನೂ ಕೆಲಸ ಇಟ್ಕೋಬೇಡಿ ಅಂತ. ನಿಜ ಹೇಳಿ, ಗೊಬ್ಬರ ತರೋಕೆ ಹೋದವರಿಗೆ ಇಷ್ಟೊಂದು ಸಮಯ ಬೇಕಾ? ಈಗ ನಾನು ದಪ್ಪ ಆಗಿದ್ದೀನಿ ಅಂತ ನನ್ನ ಮೇಲೆ ಆಸಕ್ತಿ ಕಡಿಮೆ ಆಗಿದೆ ಅಲ್ವಾ? ಅದಕ್ಕೆ ಬೇರೆ ಯಾರದೋ ಸೊಂಟ ನೋಡೋಕ್ಕೆ ಹೋಗಿದ್ರಾ ಎಂದು ಅಳುಮಗ ಹೊತ್ತು ಕೇಳಿದಳ. ಅಳ್ಬೇಡ ಕಣೆ, ಸುಮ್ಮನಿರೆ ನನ್ನ ಮುದ್ದಿನ ರಾಣಿ, ಅಳ್ಬೇಡ ಕಣೆ, ಸುಮ್ಮನಿರೆ ಎಂದು ರಾಗವಾಗಿ ಆಡಲು ಶುರು ಮಾಡಿದ್ದ. ಅವಳ ಮಗುವನ್ನು ಬೊಗಸೆಯಲ್ಲಿ ಹಿಡಿದ. ನಿಮ್ಮ ಇಂತಹ ನಾಟಕ ಬೇಕಾದಷ್ಟು ನೋಡಿದ್ದೀನಿ, ಈ ಸಲ ಮಾತ್ರ ನಿಮಗೆ ಕ್ಷಮೆ ಇಲ್ಲ ಎಂದು ಮೂತಿ ತಿರುವಿದಳು. ಅಯ್ಯೋ, ಈಗ ನಿನ್ನ ಕ್ಷಮೆ ಯಾವನಿಗೆ ಬೇಕು? ನನಗೆ ಬೇಕಾಗಿರೋದು ಇದು ಎಂದವ ಅವಳ ಕೆಳದುಟಿಯನ್ನು ಹಿಡಿದು ತನ್ನ ತುಟಿ ಸೇರಿಸಿದ. ಕೊಸರಾಡಿದರೂ ಬಿಡದವ ಬಿಟ್ಟಿದ್ದು ತನಗೆ ಬೇಕಾದಷ್ಟು ಮುದ್ದಿಸಿದ ಮೇಲೆ. ಛೇ, ನಿಮಗೆ ಚೂರು ನಾಚಿಕೆ ಮಾನ ಮರ್ಯಾದೆನೇ ಇಲ್ವಾ ಎಂದು ರೇಗಿದಳು ತುಟಿಯನ್ನು ಒರೆಸಿಕೊಂಡು. ಯಾಕೆ, ನಿನ್ ಕಿಸ್ ಮಾಡೋಕ್ಕೆ ಅದೆಲ್ಲ ಇರಲೇಬೇಕಾ ಎಂದು ಕಾಡಿಸಿದ. ನಾನಿಲ್ಲಿ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡು ಕೂತಿದ್ರೆ ನೀವು ಕಿಸ್ ಮಾಡ್ತೀರಾ? ಸ್ವಲ್ಪ ಕೂಡ ಪ್ರೀತಿನೇ ಇಲ್ಲ ನಿಮಗೆ ನನ್ನ ಮೇಲೆ. ನನ್ನ ಕಷ್ಟನ ಅರ್ಥನೇ ಮಾಡ್ಕೊಳ್ಳಲ್ಲ ಎಂದು ದೂರಿದಳು ಗಂಡನ್ನ. ನಿನ್ನ ಕಷ್ಟನಾ? ಏನಾಗಿದೆಮ್ಮ ನಿನಗೆ? ಎಲ್ಲಾದ್ರೂ ನೋವಾ? ಇಲ್ಲಿ ನೋವಿದ್ಯಾ ಎಂದವ ಕೈ ಇಟ್ಟಿದ್ದು ಮಾತ್ರ ಅವಳ ನಡುವಿಗೆ. ಬರೀ ಇಂಥದ್ದೇ ಆಯ್ತು ನಿಮ್ದು ಎಂದು ಮತ್ತೆ ಮುನಿದಳು. ಕಷ್ಟ ಕಷ್ಟ ಅಂತೀಯಲ್ಲ, ಅಂತ ಕಷ್ಟ ಏನಿದೆ ನಿಂಗಿಲ್ಲಿ? ತಾನು ಹೇಳಿದ್ದೇ ಆಗಬೇಕು ಅಂತ ದರ್ಪ ತೋರೋ ಅತ್ತೆ ಇಲ್ಲ. ನೀವು ಬಂದ್ಮೇಲೆ ಹೀಗೆಲ್ಲ ಆಗಿದ್ದು ಅಂತ ಏನೇನೋ ಆರೋಪ ಮಾಡೋಕೆ ನಾದಿನಿ ಇಲ್ಲ. ಮತ್ತೇನು ಸಮಸ್ಯೆ? ಈ ಮನೆಯಲ್ಲಿ ಇರೋ 3 ವಯಸ್ಸಾದ ಗೂಬೆಗಳು, ಅಲ್ಲಲ್ಲ ಗೊಂಬೆಗಳು, ಹೆಸರಿಗೆ ತಕ್ಕಂತೆ ಇದ್ದಾವೆ. ಹಾಗೆ ನೀನು ಹೇಳಿದ್ದಕ್ಕೆಲ್ಲ ಅಸ್ತು ಅಂತಾವೆ ತಾನೆ. ಇನ್ನು ಈ ಮನೆಯಲ್ಲಿ ಅಬ್ಬಿಪಾರಿಯಾಗಿರೋದು ನಾನು. ನನ್ನ ಕಷ್ಟ ಕೇಳೋರಿಲ್ಲ ಇಲ್ಲಿ ಎಂದ ಚಂದನ್. ಅವನ ಆರೋಪ ಕೇಳಿದವಳ ಕಂಗಳು ತುಂಬಿತ್ತು. ಮನೆಯವರು ನನ್ನ ತುಂಬ ಪ್ರೀತಿ ಮಾಡ್ತಾರೆ ಅಂತ ಬೇಜಾರು ಆಗ್ತಿದ್ಯಾ ಎಂದು ಕೇಳಿದಳು ಯಶ್ಮಿತಾ ತುಂಬಿದ ಕಂಗಳಲ್ಲಿ ಅವನನ್ನೇ ದೃಷ್ಟಿಸಿ. ಅಯ್ಯೋ, ಇದಕ್ಕೆಲ್ಲ ಅಳ್ತಾಳೆ ಗೂಬೆ ಎಂದು ಮನದೊಳಗೆ ಬೈದುಕೊಂಡವ. ಮನೆಯವರು ನಿನ್ನ ಎಷ್ಟು ಪ್ರೀತಿ ಮಾಡಿದ್ರೂ ಪರವಾಗಿಲ್ಲ, ಆದರೆ ನಿನ್ನ ಪ್ರೀತಿ ಮಾತ್ರ ಸಂಪೂರ್ಣ ನನಗೇ ಬೇಕು ಎಂದು ಅವಳೆಡೆಗೆ ಬಾಗಿದ. ಅವನ ಮಾತಿಗೆ ಕಣ್ಣು ಪಿಳಿಪಿಳಿಯಾಡಿಸಿ ಅವನನ್ನೇ ನೋಡಿದಳು. ಯಾಕೆ, ನಿನ್ನ ಪ್ರೀತಿ ನನಗೆ ಕೊಡಲ್ವಾ ಎಂದು ಕೇಳಿದ್ದ ಮತ್ತೊಮ್ಮೆ. ನಾನೇ ನಿಮ್ಮವಳು ಅಂದಮೇಲೆ
ನನ್ನ ಪ್ರೀತಿ ನಿಮಗೆ ತಾನೇ ಎಂದಳು ಜಾರಿದ ಕಣ್ಣೀರು ಒರೆಸಿಕೊಂಡ. ಹಾಗಾದ್ರೆ ಪ್ರೀತಿ ಎಷ್ಟಿದೆ ಅಂತ ಪರೀಕ್ಷೆ ಮಾಡ್ತೀನಿ ಸರಿಯಾಗಿ. ಎಲ್ಲಿ ನಂಗೊಂದೆರಡು ಮುತ್ತು ಕೊಡು ನೋಡೋಣ ಎಂದು ಅವಳ ಮುಂದೆ ಬಾಗಿದ. ಕೇಳಿದ ಕೂಡಲೇ ಅವನ ಎರಡೂ ಕೆನ್ನೆಗೆ ಮುತ್ತಿಟ್ಟಳು. ಹೇ, ನನ್ನೇನ್ ಮಗು ಅನ್ಕೊಂಡ್ಯಾ ಈ ಥರ ಕೊಡೋಕೆ? ಗಂಡನಿಗೆ ಹೆಂಡತಿಯಾದವಳು ಹೇಗೆ ಮುತ್ತು ಕೊಡಬೇಕು ಗೊತ್ತಾ ಎಂದವ ಬಾಗಿ ಅವಳ ತುಟಿಗೆ ಲಗ್ಗೆ ಇಟ್ಟರೆ ಅವಳ ಮಡಿಲಲ್ಲಿ ಮಲಗಿದ್ದ ಕಂದಮ್ಮ ಹೊಟ್ಟೆ ತುಂಬಿಸಿ ಅಪ್ಪ ಅಮ್ಮನಿಗೆ ತೊಂದರೆ ಕೊಡಬಾರದು ಎಂದು ಮಲಗಿದ್ದ. ಮುತ್ತಿನಂತ ಮತ್ತಿನಿಂದ ಹೊರಗಡೆ ಬಂದ ಚಂದನ್, ಸಾರಿ ಬಂಗಾರಿ, ನೀನು ಬೇಗ ಬಾ ಅಂತ ಹೇಳಿದ್ರು ತಡ ಮಾಡಿದ್ದಕ್ಕೆ. ಅದು ನಮ್ಮ ತೋಟ ನೋಡ್ಕೊಳ್ಳೋ ಶ್ರೀಧರ್ನ ಹೆಂಡತಿಗೆ ಹೆರಿಗೆ ನೋವು ಬಂದು ನಿನ್ನೆ ಆಸ್ಪತ್ರೆಗೆ ಸೇರಿಸಿದ್ರು. ಸಿಸೇರಿಯನ್ ಮಾಡಿದಾಗ ರಕ್ತಸ್ರಾವ ಜಾಸ್ತಿಯಾಗಿ ರಕ್ತ ಬೇಕು ಅಂದ್ರಂತೆ. ಆದರೆ ಅವಳದು AB ಪಾಸಿಟಿವ್. ನಿನಗೆ ಗೊತ್ತಲ್ವಾ ಆ ಗುಂಪಿನ ರಕ್ತ ಸಿಗೋದು ಎಷ್ಟು ಕಷ್ಟ ಅಂತ? ನನಗೆ ಫೋನ್ ಮಾಡಿ ವಿಷಯ ಹೇಳಿದಾಗ ನಾನೇ ಹೋಗಿ ರಕ್ತ ಕೊಟ್ಟು ಅವಳು ಆರಾಮಾಗಿದ್ದಾಳೆ ಅಂತ ಗೊತ್ತಾಗೋವರೆಗೂ ಅಲ್ಲೇ ಇದ್ದೆ. ಅವಳಿಗೆ ಪ್ರಜ್ಞೆ ಬರುವಾಗ ರಾತ್ರಿ 2ರ ಜಾವ ಅಜ್ಜನಿಗೆ ಕರೆ ಮಾಡಿ ವಿಷಯ ಹೇಳಿದ್ದಕ್ಕೆ ಈಗ ಬರಬೇಡ, ಅಲ್ಲೇ ಇದ್ದು ನಾಳೆ ಬೆಳಗ್ಗೆನೇ ಬಾ ಅಂದ್ರು. ಇಷ್ಟೇ ಆಗಿದ್ದು ಎಂದು ವಿವರವಾಗಿ ವಿಷಯ ತಿಳಿಸಿದ. ಗಂಡನ ಮಾತು ಕೇಳಿದವಳಿಗೆ ತನ್ನ ಮೇಲೆ ತುಸು ಬೇಸರವಾಯಿತು. ವಿಷಯ ತಿಳಿಯದೆ ಜಗಳ ಮಾಡಿದ್ದಕ್ಕೆ. ನಂದು ಸಾರಿ ಎಂದು ಕಿವಿ ಹಿಡಿದಳು ಯಶ್ಮಿತಾ. ಪರವಾಗಿಲ್ಲ ಬಿಡು, ನೋಡು ಚುನ್ನು ಮಲಗಿದ್ದಾನೆ, ಬೆಳಗ್ಗೆನೇ ಮಾಡಬೇಕು ಅಂತ ಇದ್ದಿದ್ದನ್ನ ಈಗ ಮಾಡೋಣ ಎಂದು ಕಣ್ಣು ಹೊಡೆದ. ರೀ ಎಂದು ಕಣ್ಣು ಹಿರಿದಾಗಿಸಿದಳು. ಲೇ, ನಾನು ಹೇಳಿದ್ದು ಎಣ್ಣೆ ಸ್ನಾನ ಕಣೆ, ನೀನ್ಯಾಕೆ ಬೇರೆ ಏನೋ ಅನ್ಕೋತೀಯ? ಹೋ, ನಿನಗೆ ರೊಮ್ಯಾನ್ಸ್ ಮಾಡಬೇಕಾ? ಸರಿ ಮಾಡ್ತೀನಿ ಬಿಡು, ಆದರೆ ಈಗಲ್ಲ, ಹೀಗಿನದು ಸೇರಿಸಿ ರಾತ್ರಿ ಆಯ್ತಾ ಎಂದ ಚಂದನ್ ಮಾತಿಗೆ ತಲೆ ಚಚ್ಚಿಕೊಳ್ಳಬೇಕು ಎನಿಸಿತ್ತು ಯಶ್ಮಿತಾಗೆ. ಅಂತೂ ತನ್ನಾಸೆಯ ಈಡೇರಿಸಿಕೊಂಡ ಯಶ್ಮಿತಾಗೆ ಏನೋ ಸಾಧಿಸಿದ ಖುಷಿ. ಟೆರೆಸ್ ಮೇಲೆ ಎಣ್ಣೆ ಹಚ್ಚಿ ಅರ್ಧ ಗಂಟೆ ಅಲ್ಲೇ ಇರಲು ಹೇಳಿದವಳು ಅರ್ಧ ತಾಸು ಬಿಟ್ಟು ಬಂದು ನೋಡಿದಾಗ ಆ ಎಳೆ ಬಿಸಿಲಿಗೆ ಅವನ ಮೈ ಪಳಪಳನೆ ಹೊಳೆಯುತ್ತಿತ್ತು. ಹಿಂದಿನ ರಾತ್ರಿ ನಿದ್ದೆ ಬಿಟ್ಟಿದ್ದಕ್ಕೇನೋ ಚಂದದ ನಿದ್ರೆ ಆವರಿಸಿತ್ತು ಅವನಿಗೆ. ಮೊದಲು ಆ ಸಿಹಿ ನಿದ್ರೆಗೆ ಭಂಗ ತರಿಸಲು ಹಿಂಜರಿದರೂ ಮತ್ತೆ ಇರುವ ಕೆಲಸದ ನೆನಪಾಗಿದ್ದೇ ಅವನ ಹೇಳಿಸಿದಳು. ಮೈಮುರಿದು ಎದ್ದ ಚಂದನ್ ಮಡದಿಯ ನೋಡಿದ್ದೇ ಕಣ್ಣು ಹೊಡೆದು ನಕ್ಕಿದ್ದ. ತಾನೇ ಬಿಸಿ ಬಿಸಿಯಾದ ನೀರು ಹಾಕಿ ಸ್ನಾನ ಮಾಡಿಸಿದಳು. ಮಡದಿ ಮೈಯುಜ್ಜುವಾಗ ಕೀಟಲೆ ಮಾಡುತ್ತಲೇ ಇದ್ದ ಚಂದನ್. ಗಂಡನಿಗೆ ನೀರು ಹಾಕಿ ಹೊರಗಡೆ ಬರುವಷ್ಟರಲ್ಲಿ ಮಗ ಎದ್ದಿದ್ದ. ಅವನಿಗೆ ಸ್ವಲ್ಪ ಹಾಲು ಕುಡಿಸಿದಳು, ಇನ್ನೂ ಊಟದ ಸಮಯವಾಗಿಲ್ಲ ಎಂದು. ಮೈ ಒರೆಸಿಕೊಳ್ಳುತ್ತಾ ಬಂದ ಚಂದನ್ ತಾನು ವಾರದ ಹಿಂದೆ ತಂದು ಕಪಾಟಿನ ಒಳಗೆ ಬಚ್ಚಿಟ್ಟ ಕವರ್ ತೆಗೆದು ಮಡದಿ ಮುಂದೆ ಚಾಚಿದ. ಏನಿತು ಅಂತ ಯಶ್ಮಿತಾ ಕೇಳಿದರೆ, ತೆಗೆದು ನೋಡು, ನಿನ್ನ ಕೈಗೆ ಕೊಟ್ಟಿದ್ದೀನಿ ಎಂದ. ತೆಗೆದು ನೋಡಿದವಳ ಕಣ್ಣು ಅರಳಿತ್ತು. ಗುಲಾಬಿ ಬಣ್ಣದ ರೇಷ್ಮೆ ಸೀರೆ ಜೊತೆಗೆ ನೇರಳೆ ಬಣ್ಣದ ರೆಡಿಮೇಡ್ ರವಿಕೆ, ಅದಕ್ಕೆ ಬೇಕಾದ ಮ್ಯಾಚಿಂಗ್ ಬಳೆ ಸರ ಕೂಡ ಇತ್ತು. ಅಷ್ಟೇ ಅಲ್ಲ, ಚಂದನ್ಗೆ ಕೂಡ ಗುಲಾಬಿ ಬಣ್ಣದ ತುಂಬು ತೋಳಿನ ಶರ್ಟ್, ಬಿಳಿ ಬಣ್ಣದ ಪಂಚೆ, ಮಗನಿಗೂ ಕೂಡ ಅದೇ ಬಣ್ಣದ ರೆಡಿಮೇಡ್ ಪಂಚೆ ಮತ್ತೆ ಶರ್ಟ್ ಇತ್ತು. ರೀ, ತುಂಬ ಚೆನ್ನಾಗಿದೆ, ಆದರೆ ಎಂದು ರಾಗ ಎಳೆದು ಮಾತು ನಿಲ್ಲಿಸಿದಳು ಯಶ್ಮಿತಾ. ಮನೆಯ ಎಲ್ಲರಿಗೂ ಇದೇ ಬಣ್ಣದ ಬಟ್ಟೆ ತಂದು ಅವತ್ತೇ ಕೊಟ್ಟಿದ್ದೀನಿ. ಹಬ್ಬದ ಪ್ರಯುಕ್ತ ಇದೇ ಬಟ್ಟೆ ಹಾಕೊಳ್ಳೋಕೆ ಹೇಳಿದ್ದೀನಿ. ಅಷ್ಟೇ ಅಲ್ಲ, ಈ ಹಬ್ಬ ಯಾವತ್ತೂ ನೆನಪಲ್ಲಿ ಇರಬೇಕು ಅಂತಾನೆ ಫೋಟೋಗ್ರಾಫರ್ಗೆ ಬರೋದಕ್ಕೆ ಹೇಳಿದ್ದೀನಿ, ಫ್ಯಾಮಿಲಿ ಫೋಟೋ ತೆಗೆಯೋಕೆ ಎಂದ ಚಂದನ್. ಇಬ್ಬರು ತಯಾರಾಗಿ ಮಗನ ಕೂಡ ತಯಾರು ಮಾಡಿ ಒಟ್ಟಿಗೆ ಕೆಳಗೆ ಬಂದರು. ಅಂತೂ ಕೆಳಗೆ ಬಂದ್ರಲ್ವಾ, ಎಲ್ಲಿ ಇವತ್ತು ಹಬ್ಬ ಮಾಡೋಕೆ ನಾವೇ ಮೇಲೆ ಬರಬೇಕೇನೋ ಅಂತ ಅನ್ಕೊಂಡ್ವಿ ಎಂದರು ರಾಮಾರಾವ್. ಮೊಮ್ಮಕ್ಕಳ ಕೀಚಾಯಿಸಿ ನುಡಿದರು. ಅಜ್ಜ, ನೀನ್ ಮಾಡದೇ ಇರೋದೇನಲ್ಲ ಈಗ ನಾವು ಮಾಡ್ತಿರೋದು ಎಂದು ಅವರಿಗೆ ತಿರುಗಿಸಿ ನುಡಿದ ಚಂದನ್. ಗಂಡನ ಮಾತಿಗೆ ತಲೆ ಚಚ್ಚಿಕೊಂಡು ಅಡುಗೆ ಮನೆಗೆ ನಡೆದಳು ಯಶ್ಮಿತಾ. ಅದಾಗಲೇ ಅರ್ಧ ಅಡುಗೆ ಮುಗಿದಿತ್ತು. ಮಧ್ಯಾಹ್ನಕ್ಕೆ ಭರ್ಜರಿ ಅಡುಗೆಯನ್ನೇ ಮಾಡಿದಳು ಯಶ್ಮಿತಾ. ಅಜ್ಜಿಯ ಜೊತೆಗೆ ಸೇರಿಕೊಂಡು ಹೋಳಿಗೆ, ಪಾಯಸ, ಬೋಂಡಾ ಜೊತೆಗೆ 2 ಥರದ ಪಲ್ಯ, ಕೋಸಂಬರಿ, ಅನ್ನ ಸಾರು, ಹುಳಿ, ಮೊಸರನ್ನ, ಪುಳಿಯೋಗರೆ, ಹೀಗೆ ಮತ್ತೊಂದಷ್ಟು. ಮನೆಯಲ್ಲಿ ಮಧ್ಯಾಹ್ನದ ಪೂಜೆ ಮಾಡಿದರು ರಘುಪತಿ.
ಹಿರಿತಲೆಯಿಂದ ಹಿಡಿದು ಕಿರಿಯ ತಲೆ ತನಕ 4 ತಲೆಮಾರು ಒಟ್ಟಿಗೆ ನಿಂತುಕೊಂಡು ಫೋಟೋ ತೆಗೆಸಿಕೊಂಡರು. ನಂತರ ಊಟ ಮಾಡಿದರು. ಮನೆಯವರಿಂದ ಹಿಡಿದು ಮನೆಯಾಳಿನ ಎಲ್ಲರಿಗೂ ಒಂದೇ ಥರದ ಬಾಳಲೆ ಊಟ. ಚುನ್ನು, ಬಾರೋ ಮಗನೇ, ಪಟಾಕಿ ಹೊಡೆಯೋಣ ಎಂದ ಸಂಜೆ ದೀಪ ಹಚ್ಚಿಟ್ಟ ಮೇಲೆ. ಚಂದು, ಅದೇನೋ ಹೆಸರು, ಅಷ್ಟು ಚೆನ್ನಾಗಿರೋ ಅಗಸ್ಯ ಅನ್ನೋ ಹೆಸರು ಇರುವಾಗ ಇದ್ಯಾಕೋ ಎಂದರು ರಾಮಾರಾವ್. ಅಜ್ಜ, ನಿನಗೆ ಬೇಕಾಗಿರೋದು ನೀನು ಕರಿ, ನಾನು ಬೇಡ ಅಂತ ಹೇಳಿದ್ನಾ? ನಾನಂತೂ ಇವನು ದೊಡ್ಡವನಾಗಿ ಮದುವೆ ಮಾಡಿಕೊಂಡು ಮಕ್ಕಳು ಮಾಡಿಕೊಂಡ್ರು ಚುನ್ನು ಅಂತಾನೆ ಕರೆಯೋದು ಎಂದು ಮೂತಿ ತಿರುವಿದ. ಅಜ್ಜ, ಕೋಣನ ಮುಂದೆ ಕಿನ್ನರಿ ಬಾರಿಸಿದರೆ ಯಾವ ಪ್ರಯೋಜನ ಕೂಡ ಇಲ್ಲ, ಸುಮ್ಮನೆ ಇರಿ, ಮಾತಾಡಿ ಬಾಯಾಕೆ ನೋಯಿಸ್ಕೋತೀರಾ ಎಂದು ಗಂಡನ ಮೇಲೆಯೇ ರೇಗಿ ಅಜ್ಜನಿಗೆ ಹೇಳಿದಳು. ಹೀಗೇನು, ನಾನು ಕೋಣನಾ ಎಂದು ಎದ್ದು ಮಡದೆ ಬಳಿಗೆ ಬಂದ ಮಗನ ಅಲ್ಲೇ ಕೆಳಗೆ ಬಿಟ್ಟು. ಯಾಕೆ, ನಿಮಗೆ ಕಿವಿ ಕೇಳಲ್ವಾ ಎಂದವಳು ಮಗನ ಎತ್ತಿಕೊಂಡಳು. ಅದೇನು, ಯಾವಾಗಲೂ ಕಿತ್ತಾಡ್ತಾನೆ ಇರ್ತೀರಾ? ಹಬ್ಬ ಇವತ್ತಾದರೂ ಸುಮ್ಮನೆ ಇರಬಾರ್ದಾ ಎಂದು ಕೇಳಿದರು ಸರಸ್ವತಿ. ಹಾಗೆ ಇದ್ರೆ ಚಂದ ಅಮ್ಮ ಅವರು, ಸುಮ್ಮನೆ ಇದ್ರೆ ಮನೆಗೆ ಒಳ್ಳೆ ಗರ ಬಡಿದ ಹಾಗೆ ಇರುತ್ತೆ. ನೆನ್ನೆ ಅಂತೂ ಚಂದು ಇಲ್ಲದೆ ಯಶ್ಮಿತಾ ಕೂಡ ಸುಮ್ಮನೆ ಇದ್ದಳು. ಇಬ್ಬರ ಮಾತು ಇರದೆ ಬಿಕು ಅಂತಿತ್ತು ಇಡೀ ಮನೆ ಎಂದು ಮಗ ಸೊಸೆಯ ಪರ ವಹಿಸಿದರು ರಘುಪತಿ. ಮಗ ಬೆದರುವನು ಎಂದು ಜೋರಾಗಿ ಶಬ್ದ ಮಾಡುವ ಪಟಾಕಿ ತರದೆ ಬರೀ ಹೂಕುಂಡ, ಭೂಚಕ್ರ, ತುಳಸಿ ಕಟ್ಟೆ, ಸೂರ್ಸೂರ್ ಬತ್ತಿ ಇಂತಹ ಪಟಾಕಿ ಮಾತ್ರ ತಂದಿದ್ದ ಚಂದನ್. ಅಗಸ್ಯಾನೋ ಬಣ್ಣ ಬಣ್ಣದ ಬೆಳಕನ್ನು ಬೆರಗುಗಣ್ಣಿನಿಂದ ನೋಡುತ್ತಿದ್ದ. ಈಗಿನ್ನೂ ವರ್ಷ ತುಂಬಿದ್ದರಿಂದ ಮಾತನಾಡಲು ಬರದೇ ಇದ್ದರೂ ಚಪ್ಪಾಳೆ ತಟ್ಟಿ ಸಂತೋಷ ವ್ಯಕ್ತಪಡಿಸುತ್ತಿದ್ದ. ಮನೆಯವರೆಲ್ಲ ಪಟಾಕಿ ಹೊಡೆಯುತ್ತಿದ್ದರೆ ಮಗನ್ನ ಎತ್ತಿಕೊಂಡು ಒಂದು ಬದಿಗೆ ನಿಂತ ಯಶ್ಮಿತಾಗೆ ತಾನು ಈ ಮನೆಗೆ ಬಂದ ಕ್ಷಣದಿಂದ ಇಲ್ಲಿಯವರೆಗೂ ನಡೆದ ಅಷ್ಟೂ ಘಟನೆಗಳು ನೆನಪಾಗಿತ್ತು. ಅಜ್ಜ ಅಜ್ಜಿಯ ಕಾಳಜಿ, ಆಧರಿಸುವ ಅಪ್ಪನಂತಹ ಮಾವ, ಕಾಡಿಸುತ್ತಲೇ ಮುದ್ದಿಸುವ ಗಂಡ, ಮುದ್ದಾದ ಮಗ, ಈ ಜೀವಕ್ಕೆ ಇದಕ್ಕಿಂತ ಮಿಗಿಲಾಗಿ ಏನೂ ಬೇಡ ಅನಿಸಿತ್ತು ಆ ಕ್ಷಣ. ಯೋಚನೆಯಲ್ಲಿ ಮುಳುಗಿದ ಮಡದಿಯ ನೋಡಿ ಅವಳತ್ತ ಬಂದ ಚಂದನ್, ಏನು ಯೋಚನೆ ಮಾಡ್ತಿದ್ದೀರಾ ಮೇಡಮ್? ಇವತ್ತು ಗಂಡನಿಗೆ ಉಪವಾಸ ಹಾಕೋದು ಹೇಗೆ ಅಂತಾನಾ ಎಂದು ರೇಗಿಸಿದ. ರೀ, ನಿಮ್ಮ ಊಟ ಕಿತ್ಕೊಂಡು ನಾನು ಯಾವ ನರಕಕ್ಕೆ ಹೋಗಲಿ? ತಗೊಳ್ಳಿ, ಇವನ್ನ ಹಿಡ್ಕೊಳ್ಳಿ, ನಾನು ಊಟಕ್ಕೆ ಅಣಿ ಮಾಡ್ತೀನಿ ಎಂದಳು. ಲೇ ಪೆದ್ದು, ನಾನು ಹೇಳಿದ್ದು ಆ ಊಟ ಅಲ್ಲ ಕಣೆ, ಈ ಊಟ ಎಂದವ ಮಗನ ಕಣ್ಣಿಗೆ ಕೈ ಅಡ್ಡ ಹಿಡಿದು ಅಲ್ಲೇ ಮಡದಿಯ ತುಟಿಗೆ ಹೂ ಮುತ್ತಿಟ್ಟ. ಥೂ, ನಿಮಗೆ ಹೊತ್ತು ಗೊತ್ತು, ಜಾಗ ಯಾವುದೂ ಗೊತ್ತಾಗಲ್ವಾ ಎಂದು ರೇಗಿದ್ದಳು ಯಶ್ಮಿತಾ ಕೆನ್ನೆ ಕೆಂಪಾಗಿಸಿಕೊಂಡೆ. ಅಯ್ಯೋ, ನನ್ನ ಹೆಂಡತಿ ನನ್ನಿಷ್ಟ ಕಣೆ, ಏನೀಗ ಎಂದು ಕೇಳಿದವನ ಮಾತಿಗೆ ಹುರಿನೋಟ ಬೀರಿ ಮಗನ್ನ ಅವನ ಕೈಗಿಟ್ಟು ನಡೆದಳು. ರಾತ್ರಿಯ ಊಟದ ನಂತರ ಮಗನನ್ನು ಅರಸಾಹಸ ಪಟ್ಟು ಮಲಗಿಸಿದ ಚಂದನ್ ಮಡದಿಯ ಹಾದಿ ಕಾಯುತ್ತಿದ್ದ. ಅವನ ಕಾಯುವಿಕೆಯ ಅಂತ್ಯ ಎನ್ನುವಂತೆ ಹಾಲಿನ ಲೋಟ ತೆಗೆದುಕೊಂಡು ಬಂದಳು ಯಶ್ಮಿತಾ. ಎಷ್ಟೇ ಹೊತ್ತು ಬರೋಕೆ? ಚುನ್ನು ಮಲಗಿ ಹೇಳು ಹೊತ್ತಾಯಿತು ಎಂದ. ತಡವಾಗಿ ಬಂದವಳ ಕಂಡು ಸಿಟ್ಟೇರಿತ್ತು. ಅಯ್ಯೋ, ನಿದ್ರೆ ಬಂದ್ರೆ ಮಲ್ಗೋದು, ನಿಮ್ಗೇನು ಲಾಲಿ ಆಡ್ಬೇಕಾ ನಾನು ಬಂದು ಎಂದು ಕಾಡಿದಳು. ಅಯ್ಯೋ ನಿನ್ನ, ಬಂದಿದ್ದೆ ತಡವಾಗಿ, ಅದ್ರಲ್ಲಿ ಬೇರೆ ಇಂತಹ ಮಾತಾಡಿ ಟೈಮ್ ವೇಸ್ಟ್ ಮಾಡ್ತೀಯಾ ಎಂದವ ಅವಳ ಕೈಲಿದ್ದ ಹಾಲು ತೆಗೆದುಕೊಂಡು ಪೂರ್ತಿ ಕುಡಿದು ಅವಳನ್ನ ಮಂಚದ ಮೇಲೆ ಎತ್ತಿ ಹಾಕಿ ದೀಪವಾರಿಸಿ ಅವಳ ಮೇಲೆ ಹಾರಿದ. ತಪ್ಪಿಸಿಕೊಳ್ಳುವ ವ್ಯರ್ಥ ಪ್ರಯತ್ನ ಮಾಡಿ ಸೋತು ಅವನಲ್ಲಿ ಕರಗಿದಳು ಮುನಿಸು ತೊರೆದು. 3 ಗಂಟಿನ ನಂಟು ಅಂಟಿಕೊಂಡಿತು. ಎಲ್ಲೋ ವಿದೇಶದಲ್ಲಿ ಓದಿದ ಚಂದನ್ಗೆ ಮತ್ತೆಲ್ಲೋ ಇದ್ದ ಬಡವರ ಮನೆ ಹುಡುಗಿ ಯಶ್ಮಿತಾ ಜೊತೆಯಾಗಿದ್ದು ವಿಧಿಲಿಲ್ಲೇ. ಆದರೆ ಆ ಜೊತೆಯನ್ನು ನಿಭಾಯಿಸಿದ್ದು ಮಾತ್ರ ಅವರಿಬ್ಬರೇ. 3 ಗಂಟಿನ ನಂಟಿಗೊಂದು ನಿಜವಾದ ಅರ್ಥ ನೀಡಿದರು. ಮನೆಯವರ ನಿರ್ಧಾರ ತಪ್ಪಾಗಿರಲಿಲ್ಲ. ತಾಳ್ಮೆಯಿಂದ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಬೇಕು. ಒಳ್ಳೆಯವರಿಗೆ ತಡವಾಗಿಯಾದರೂ ಒಳ್ಳೆಯದಾಗುತ್ತದೆ. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಈ ಒಂದು ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.